ನಾಯಕರಾಗ್ಬೇಕು ಅಂತ ಬರೋರು ಇಲ್ಲಿ ಬರಕ್ಕೆ ಆಗಲ್ಲ. ನೀವು ಮತದಾರನ ಲೀಡರ್ ಆಗಿ ನೋಡ್ತೀರಾ, ಅವರು ನಮಗೆ ಅಲ್ಟಿಮೇಟ್. ಆಕ್ಚುಲಿ ಅವರು ಈಸ್ ದ ಬಾಸ್. ನಿಮ್ಮ ಪ್ರಕಾರ ಬದಲಾವಣೆ ಅನ್ನೋದು ಏನು? ನಾಳೆ ನೀನು ಸರಿಯಾಗಿ ಕೆಲಸ ಮಾಡಿಲ್ಲ, ನೀನು ಇಳಿಸ್ತೀವಿ, ಇಳಿಬೇಕು ನೀನು. ಇದೇ ಬದಲಾವಣೆ. ಪ್ರಜಾಕೀಯ ಪಕ್ಷದಲ್ಲಿ ಉಪೇಂದ್ರ ಅವರನ್ನ ಹೊರತುಪಡಿಸಿದ್ರೆ ಯಾರು ಪ್ರಜಾಕೀಯದ ಬಗ್ಗೆ ಮಾತಾಡ್ತಾರೆ? ಮತದಾರರು ಮಾತಾಡ್ತಿದ್ದಾರೆ, ಅದು ರಿಯಲ್ ಮಾತು. ಇದು ಮತದಾರರ ಪಕ್ಷ. ಮತದಾರರಿಗೆ ಒಂದು ಪಕ್ಷ ಬೇಡವಾ? ಲೀಡರ್ಸ್ಗಳೇ ಪಕ್ಷ ಮಾಡ್ಕೊಬೇಕಾ? ಉಪೇಂದ್ರ ಅವರು ಸಿನಿಮಾಗೆ ಕೊಟ್ಟಷ್ಟು ಸಮಯ ರಾಜಕಾರಣಕ್ಕೂ ಕೊಟ್ಟಿದ್ರೆ ಬಲಪಡಿಸಬಹುದಿತ್ತು. ಪಕ್ಷ ಬಲಪಡಿಸೋದಕ್ಕೆ ನಮ್ದು ಎಲೆಕ್ಷನ್ ಸಿಸ್ಟಮ್ ಇರೋದು. ನನ್ನ ಪ್ರಕಾರ ಎಲೆಕ್ಷನ್ ಮೇಲೆ ಪಕ್ಷದ ಹೆಸರೇ ಬರಬಾರ್ದು. ಪ್ರಣಾಳಿಕೆಯ ನೀವೇನು ಬಿಡುಗಡೆ ಮಾಡಿದಿರಿ ನಮ್ಮ ಪಕ್ಷದ ಇದು ಅಂತ, ಅಲ್ಲೇ ರಾಂಗ್ ಸ್ಟೆಪ್ ಇಟ್ಟಿದ್ದೀರ. ಸಿನಿಮಾದಲ್ಲಿ ಅತಿ ಬುದ್ಧಿವಂತ ನಿರ್ದೇಶಕರು, ಅತಿ ಬುದ್ಧಿವಂತ ನಟರು ಅಂದ್ರು, ಆದ್ರೆ ರಾಜಕೀಯದಲ್ಲಿ ಯಾಕೆ ಆಗಿಲ್ಲ? ನಾನು ಸೋಷಿಯಲ್ ಸರ್ವಿಸ್ ಮಾಡಿ ಖರ್ಚು ಮಾಡ್ತಿರೋದು ನೀವು ವೋಟ್ ಹಾಕಿ ಅಂತ. ಅದು ಕರೆಕ್ಟಾ ತಪ್ಪಾ? ನೀನ್ ಯಾರಿಗೂ ವೋಟ್ ಆಗಕ್ಕೆ ಫಸ್ಟ್ ಆಫ್ ಆಲ್ ನೀನ್ ಬಾ ಹೊರಗೆ, ನೀನ್ ಸಾಧನೆ ತೋರಿಸು. ವ್ಯವಸ್ಥೆ ಬದಲಾಗದು ಹೇಗೆ ಸರ್? ನೋಡಪ್ಪ, ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ನನಗೆ ಗೆಲ್ಸು ನೀನು ಅಂದ್ರೆ ವ್ಯಾಪಾರ ತಾನೆ. ಅಂದ್ರೆ ನಿಮ್ಮ ಪ್ರಕಾರ ದೇಶದ ಎಲ್ಲಾ ಪಕ್ಷಗಳು, ಎಲ್ಲಾ ರಾಜಕಾರಣಿಗಳು ವ್ಯಾಪಾರಸ್ತಾರೆ. ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ನಾನು ಈಗ ಇದೆಲ್ಲ ಮಾಡಿದ್ದೀನಿ, ನಾನು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ, ನಂಗೆ ವೋಟ್ ಹಾಕು ಅಂದ್ರೆ ಅದು ವ್ಯಾಪಾರನೇ. ನೀವು ಗೊಂದಲದ ಮಾತಾಡ್ತಿರೋ ಅಥವಾ ಗೊಂದಲಗಳಲ್ಲಿ ಅವ್ರಿದಾರೋ ಗೊತ್ತಾಗ್ತದೆ. ಎಲ್ಲರೂ ಹುಳ ಬಿಡ್ತಾರೆ ಅಂತಾರೆ, ಅವ್ರಿಗೆ ಅರ್ಥ ಆಗ್ಬೇಕು. ನಾವು ಹುಳ ತೆಗಿಯೋ ಪ್ರಯತ್ನ ಮಾಡ್ತಿದೀವಿ ಅಷ್ಟೇ ಇಲ್ಲಿ. ಹಾಗಾದ್ರೆ ನಿಮಗೆ ಸಂಪೂರ್ಣ ರಾಜಕಾರಣದ ಮೇಲೆ ಆಸಕ್ತಿ ಇದೆಯೋ ಅಥವಾ ಇಲ್ವೋ? ನಿರುದ್ಯೋಗ ಸಮಸ್ಯೆ ಅನ್ನೋದೇ ಇಲ್ಲದೆ ಇರೋದ್ರಿಂದ ಯಾವ ರಾಜಕಾರಣಿ ಬಂದು ದುಡ್ಡು ಕೊಟ್ಟರು ಇಸ್ಕೊಳ್ಳಲ್ಲ. 5 ವರ್ಷಕ್ಕೆ ನಿಮ್ಗೆ ಅಷ್ಟೇ ಸಾಕ ನಿಮ್ಗೆ? ಉಪೇಂದ್ರ ಅವರು ಎಲ್ಲೋ ಒಂದ್ ಕಡೆಗೆ ಎರಡೂ ದೋಣಿ ಮೇಲೆ ಕಾಲಿಟ್ಟಿದ್ದಾರೆ. ಅಲ್ಲ, ಪೂರ್ಣ ನಿಂತ್ಕೊಬೇಕಾದ್ರೆ ನಿಂತ್ಕೊಂತೀನಿ. ನಿಮ್ ಪ್ರಕಾರ ಸರ್ಕಾರಗಳು ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು ಸರಿನಾ ತಪ್ಪು? ಜನಗಳ ದುಡ್ಡು ಜನಕ್ಕೆ ಕೊಡೋದು ನನ್ನ ಪ್ರಕಾರ ತಪ್ಪಲ್ಲ. ಇದು ಒನ್ ಮ್ಯಾನ್ ಶೋ ಸ್ಟೇಜ್ ಅಂತ? ಎಸ್, ಇಟ್ ಇಸ್ ಎ ಒನ್ ಮ್ಯಾನ್ ಶೋ, ವೋಟರ್ಸ್ ಶೋ. ಇದು ಈಚ್ ಒನ್ ವೋಟರ್ಸ್ ಮ್ಯಾನ್, ಇದು ಪಾರ್ಟಿ ವೋಟರ್ಸ್ ಶೋ. ಇದು ಸಿನಿಮಾ ಮತ್ತು ರಾಜಕೀಯ ಇವೆರಡಕ್ಕೆ ಅವಿನಾಭಾವ ಸಂಬಂಧ ಇದೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಕನ್ನಡ ಚಿತ್ರರಂಗವನ್ನು ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಿದರೆ ಚಿತ್ರರಂಗದಿಂದ ರಾಜಕೀಯಕ್ಕೆ ಬಂದವರ ಸಂಖ್ಯೆ ಭಾಳಷ್ಟಿದೆ. ಉದಾಹರಣೆ ಹೇಳೋದಾದರೆ, ಅಂಬರೀಷ್ ಅವರು ಬಂದರು, ಕೇಂದ್ರ ಸಚಿವರಾದರು, ರಾಜ್ಯ ಸಚಿವರಾದರು, MP ಆದರು. ಅದಾದ ನಂತರ ಒಂದಷ್ಟು ಸಾಲು ಚಿತ್ರನಟರೆಲ್ಲ ರಾಜಕಾರಣಕ್ಕೆ ಎಂಟ್ರಿ ಆದರು. ನಾನು ಯಾಕೆ ಈಗ ಈ ಮಾತನ್ನು ಹೇಳ್ತಿದ್ದೆ ಅಂದರೆ, ಪ್ರಸ್ತುತ ಅದರಲ್ಲೂ ವಾಸ್ತವವಾಗಿ ಇವತ್ತು ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತೇಳಿ ಕೂಡ ಭಾಳಷ್ಟು ಜನ ಭಾವಿಸ್ತಾ ಇದ್ದಾರೆ. ಸೊ ಪಕ್ಕದ ರಾಜ್ಯದಲ್ಲಿ ಒಂದು ಉದಾಹರಣೆ ತಗೊಳ್ಳೋದಾದರೆ, ವಿಜಯ್ ಅವರು ಇತ್ತೀಚೆಗಷ್ಟೇ ರಾಜಕೀಯಕ್ಕೆ ಎಂಟ್ರಿ ಆದರು, ಈಗ CM ಕೂಡ ಆದರು. ಸೊ ಅದೇ ರೀತಿ ಕನ್ನಡದಲ್ಲೂ ಕೂಡ ಬಲವಾಗಿ ಇರ್ತಕ್ಕಂಥ ನಟರು ಯಾರು, ಅಲ್ಲಿ ಆದಂಥ ಬದಲಾವಣೆ ಇಲ್ಲಿ ಆಗಬಾರದೇಕೆ, ಈ ರೀತಿಯ ಚರ್ಚೆಗಳು ಕೂಡ ಶುರುವಾಗ್ತಾಯಿದ್ವು. ಆ ಚರ್ಚೆಯ ಹೊತ್ತಲ್ಲೇ ಕನ್ನಡದಲ್ಲಿ ಅಂತಹ ಬದಲಾವಣೆ ಗಾಳಿ ಬೀಸುವುದಾದರೆ ಹೇಗೆ, ಬೀಸುವುದಾದರೆ ಯಾರ ಮೂಲಕ ಬೀಸಬಹುದು ಅನ್ನೋ ಚರ್ಚೆಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಗ್ತಾಯಿದೆ. ಸೊ ಅಂಥ ಚರ್ಚೆಗೆ ಮುನ್ನೆಲೆ ಬರೆದಂಥವರು, ಚರ್ಚೆಗೆ ಗ್ರಾಸವಾಗಿರ್ತಂಥವರು ಸಾಕಷ್ಟು ನಟರಿದ್ದಾರೆ. ಅದರಲ್ಲೂ ಚಿತ್ರರಂಗದಲ್ಲಿ ಸಿನಿಮಾ ಮೂಲಕ ರೀಲ್ ಆಗಿ ಹೀರೋ ಆದಂಥವ್ರು ಈಗ ರಿಯಲ್ನಲ್ಲೂ ಕೂಡ ಹೀರೋ ಆಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಇತ್ತು. ಅದೇ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಸೊ ಅವರು ತಮ್ಮ ಪ್ರಜಾಕೀಯ ಪಕ್ಷವನ್ನು ಕಟ್ಟಿದ್ದಾರೆ. 2017ರಲ್ಲಿ ಪಕ್ಷವನ್ನು ಕಟ್ಟಿದರು. ಹೆಚ್ಚು ಕಮ್ಮಿ 9-10 ವರ್ಷ. ಸೊ ಈ 10 ವರ್ಷದಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೂ ಕೂಡ ಪಕ್ಷವನ್ನು ಕಟ್ಟಿ ಮುಂದಕ್ಕೆ ತರಬೇಕು ಅನ್ನೋ ಒಂದೇ ಒಂದು ಛಲದಿಂದ ಅವರಿದ್ದಾರೆ. ಆದರೆ ಎಷ್ಟೋ ಜನಗಳಿಗೆ ಉಪೇಂದ್ರ ಅವರು ಅರ್ಥ ಆಗ್ತಾನೆ ಇಲ್ಲ. ಉಪೇಂದ್ರ ಅವರು ಜನಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಆದರೆ ಉಪೇಂದ್ರ ಅವ್ರನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರಾ, ಇದು ಈಗಿರೋ ಪ್ರಶ್ನೆ. ಸೊ ಒಂದಷ್ಟು ಉಪೇಂದ್ರ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಎಸ್ ಸರ್, ರಾಜಕೀಯ ಬದಲಾವಣೆ ಎಲ್ಲರೂ ಕೂಡ ಹೇಳ್ತಾರೆ, ಬದಲಾವಣೆ ಗಾಳಿ ಬೀಸಬೇಕು, ಬದಲಾವಣೆ ಆಗಬೇಕು ಅಂತ. ಎಲ್ಲ ಕಡೆ ಬದಲಾವಣೆ ಆಗ್ತಾಯಿದೆ. ಕರ್ನಾಟಕದಲ್ಲಿ ಬದಲಾವಣೆ ಬೇಕು ಅನ್ನೋದು ಒಂದಷ್ಟು ಜನ. ಸೊ ಬೇಕು ಅನ್ನೋದಾದರೆ ಯಾವ ರೀತಿಯ ಬೇಕು ಅನ್ನೋ ಚರ್ಚೆಗಳು ಈಗ ನಡೀತಾ ಇದೆ. ಸೊ ಕರ್ನಾಟಕದಲ್ಲಿ ಅಂತಹ ಬದಲಾವಣೆಗೆ ಅವಕಾಶ ಇದೆಯಾ? ಏನು ಬದಲಾವಣೆ? ಈಗ ರಾಜಕಾರಣಿಗಳು ಒಂದೊಂದು ಪಕ್ಷ ಕಟ್ಕೊಂಡಿದ್ದಾರೆ. ಉಪೇಂದ್ರ ಅವರು ಕೂಡ ಪ್ರಜಾಕೀಯ ಅಂತ ಒಂದು ಪಕ್ಷ ಕಟ್ಕೊಂಡ್ರು. ಪ್ರಜಾಕೀಯ ಪಕ್ಷದ ಮೂಲಕ ಅವರೇನೋ ಹೊಸದನ್ನು ತರಬೇಕು. ಏನದು ಅಂದರೆ ಹೊಸ ಸರ್ಕಾರ ತರಬೇಕು ಅಂತ. ಹೊಸ ಸರ್ಕಾರ ಅಂದರೆ ಈಗ ನೀವು ಪ್ರಜಾಕೀಯ ಪಕ್ಷ ಕಟ್ಟಿದಿರಿ. ಹೌದು. ಏನಕ್ಕೆ ಕಟ್ಟಿದಿರಿ ಹಂಗಾದರೆ?
ಪ್ರಜೆಗಳಿಗೋಸ್ಕರ. ಪ್ರಜೆಗಳಿಗೋಸ್ಕರ. ಹಂಗಾದ್ರೆ ಪ್ರಜೆಗಳಿಗೋಸ್ಕರ ಕಟ್ಟೋದಾದರೆ ಒಂದು ಸರ್ಕಾರ ಅಂತ ಮಾಡಲೇಬೇಕಾ, ರಚನೆ ಮಾಡಲೇಬೇಕಾ? ಪ್ರಜೆಗಳೇ ಮಾಡೋದು. ಪ್ರಜೆಗಳೇ ಮಾಡೋದಾದರೆ ಉಪೇಂದ್ರ ಅವ್ರು ನಿಂತ್ಕೊಂಡು ಏನು ಮಾಡ್ತಾರೆ? ಪ್ರಜೆಗಳೇನು ಹೇಳ್ತಾರೋ ಆ ಕೆಲಸ. ಉಪೇಂದ್ರ ಅವ್ರು ಹೇಳೋ ಅವಶ್ಯಕತೆನೇ ಇಲ್ಲಲ್ಲ. ಏನಂತ? ನೀವೇ ನಿಂತ್ಕೊಂಡು ಮಾಡಿ ಅಂತ ಪ್ರಜೆಗಳು ಹೇಳ್ತಾರೆ, ಉಪೇಂದ್ರ ಯಾಕೆ ಹೇಳಬೇಕು ಅಂತ? ಅಲ್ಲ ನಾನೊಬ್ಬ ಪ್ರಜೆ ಅಲ್ವಾ? ಅಲ್ಲ, ಪಕ್ಷದ ಮೂಲಕ ಯಾಕೆ ಹೇಳ್ತೀರಿ ಪ್ರಜಾಕೀಯ ಅಂತೇಳಿ ಕಟ್ಕೊಂಡು? ಅಲ್ಲ ಬೇಡ, ಹೊರಗೆ ನಿಂತ್ಕೊಂಡು ಬನ್ನಿ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಬರ್ಬೋದಲ್ಲ? ಎಲ್ಲಿಗೆ ಬರೋದು? ಬನ್ನಿ, ಎಲ್ಲ ಹೋರಾಟ ನಡೀತದೆ, ನಾನು ಬರ್ತೀನಿ, ಬನ್ನಿ ಹೋರಾಟಕ್ಕೆ ಹೋಗೋಣ. ಅಲ್ಲೆಲ್ಲೋ ಮಾತಾಡ್ತಾರೆ, ಧ್ವನಿ ಎತ್ತರ ಬನ್ನಿ. ಆಲ್ರೆಡಿ ಆಗ್ತಾ ಇದೆಯಲ್ವಾ ಅದು ಬದಲಾವಣೆನ? ಯಾವುದು? ಆಲ್ರೆಡಿ ಹೋರಾಟಗಳಾಗ್ತಾ ಇದೆಯಲ್ವಾ? ಅಲ್ಲ, ಈಗ ಎಲ್ಲೆಲ್ಲ ನಾನು ಕೇಳೋದಕ್ಕೆ ಕೇಳಿ, ಆಲ್ರೆಡಿ ಹೋರಾಟಗಳಾಗ್ತಿದೆಯಲ್ವಾ? ಇನ್ನೊಂದು ಹೋರಾಟ ಮಾಡ್ರೆ ಮತ್ತೆ ಅದೇ ಕಾಪಿ ಆಗುತ್ತೆ, ರೀಮೇಕ್ ಆಗುತ್ತೆ, ಬದಲಾವಣೆ ಆಗಲ್ಲ ಅಲ್ವಾ? ಆಗುತ್ತೆ. ನಿಮ್ಮ ಪ್ರಕಾರ ಬದಲಾವಣೆ ಅನ್ನೋದು ಏನು? ಹಾಗೆ ನಮ್ಮ ಪ್ರಕಾರ ಬದಲಾವಣೆ ಅಂದ್ರೆ ಸರ್ಕಾರ ಬದಲಾವಣೆ ಆಗೋದಷ್ಟೇ ಬದಲಾವಣೆನಾ? ಮತ್ತೆ ಇನ್ನೇನಾಗಬೇಕು? ಸರ್ಕಾರ ಬದಲಾದ್ರೆ ಅಭಿವೃದ್ಧಿ ಬದಲಾಗುತ್ತೆ. ಹೆಂಗಾಗುತ್ತೆ? ಯಾಕೆ ಸರ್ಕಾರಗಳು ಬದಲಾಗೇ ಇಲ್ವಾ? ಎಲ್ಲಿ ಯಾವ ಬದಲಾಗಿದೆಯಲ್ಲ. ಒಂದು ಪಕ್ಷ ಹೋಗಿ ಇನ್ನೊಂದು ಪಕ್ಷ ಬಂದ್ರೆ ಇನ್ನೊಂದು ಪಕ್ಷ ಮತ್ತೊಂದು ಪಕ್ಷ ಬರುತ್ತೆ, ಅವ್ರು ಬರ್ತಾರೆ, ಇವ್ರು ಹೋಗ್ತಾರೆ, ಇವ್ರು ಬರ್ತಾರೆ, ಅವ್ರು ಹೋಗ್ತಾರೆ, ಅಂದ್ರೆ ಬದಲಾವಣೆ ಆಗೇ ಇಲ್ವಾ? ಬದಲಾವಣೆ ಅಂತಂದ್ರೆ ಯಾವ ಅಭಿವೃದ್ಧಿಯಲ್ಲಿ ಬದಲಾವಣೆ ಆಗ್ತಾ ಇದೆಯಾ, ಯಾವುದ್ರಲ್ಲಿ ಬದಲಾವಣೆ ಆಗ್ತಿದೆ ಅಂತ? ಅಲ್ಲ, ನಿಮ್ಗೆ ಬೇಕಾಗಿರೋದು ಈ ಬದಲಾವಣೆ ಬೇಕಲ್ವಾ ನಿಮ್ಗೆ? ಹೌದು, ಅಭಿವೃದ್ಧಿ ಆಗಿರ್ಬೋದು. ಅಲ್ಲ ನೀವು ಹೇಳಿ, ಬದಲಾವಣೆ ಪಕ್ಷಗಳ ಬದಲಾವಣೆ ಆಗ್ಬೇಕಾ, ನಾಯಕರ ಬದಲಾವಣೆ ಆಗ್ಬೇಕಾ? ಅಷ್ಟೇ ಸರ್, ಇರೋದು ಎರಡು ಪಕ್ಷ. ಇನ್ನೊಂದು ಪಕ್ಷ ಬರ್ಬೇಕು ಇವಾಗ. ಹೊಸ ಪಕ್ಷ ಬಂದ್ರೆ, ಈಗ ಎಕ್ಸಾಂಪಲ್ ಪಕ್ಕದ ಕೇಳಿ ಒಂದ್ ನಿಮಿಷ. ಹೌದು, ಬದಲಾವಣೆ ಆತರ ಆಗ್ಬೇಕು, ಬೇರೆ ಪಕ್ಷ ಬರ್ಬೇಕು ಇವಾಗ. ಬೇರೆ ಪಕ್ಷ, ಬೇರೆ ನಾಯಕ ಬರ್ಬೇಕು, ಅವ್ರ ಆಡಳಿತ ಹೇಗೆ ಅಂತ ಅಷ್ಟೇ ಬದಲಾವಣೆ ಬೇಕಲ್ವಾ? ಹೌದು, ಅವ್ರು ಬಂದ್ರೆ ತಾನೇ ಬದಲಾವಣೆ ಏನಂತ ಗೊತ್ತಾಗೋದು. ಫಸ್ಟ್ ಅವ್ರು ಬದಲಾವಣೆ ಏನ್ ಬೇಕಾಗಿರೋದು ನಿಮ್ಗೆ? ಹೊಸ ನಾಯಕ ಬೇಕು. ಅಲ್ಲ, ಅದು ಬದಲಾವಣೆ ಆಯ್ತು ಅನ್ಕೊಳ್ಳಿ, ನೆಕ್ಸ್ಟ್ ಏನ್ ಬದಲಾವಣೆ ಬೇಕು ನಿಮ್ಗೆ? ಅದೇ ರಾಜ್ಯದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನ ಪರಿಹರಿಸುವಂತ ನಾಯಕನ ಏನ್ ಸಮಸ್ಯೆ ಹೇಳಿ? ಸಾಕಷ್ಟು ಸಮಸ್ಯೆ ಇದೆ, ಅದು ಪರಿಹಾರ ಆಗ್ಬೇಕು. ಹೌದು, ಆಗ್ಬೇಕು. ಅದಾಗ್ಲಿಕ್ಕೆ ಈಗ ಬದಲಾವಣೆ ಮಾಡ್ಬೇಕು. ಹೇಳಿದ್ರು, ಪಕ್ಷ ಹೊಸದಾಗಿ ಬರಬೇಕು. ಅಲ್ಲ, ಅಷ್ಟೇ ಬಂದ್ಬಿಟ್ರೆ ಆಯ್ತಾ ಅಂತ ನಾ ಕೇಳ್ತಾ ಇರೋದು. ಮಾಡ್ಬೇಕಲ್ಲ, ಕೆಲಸ ಮಾಡ್ಬೇಕಲ್ಲ. ಹೆಂಗ್ ಕೆಲಸ ಮಾಡ್ಬೇಕು? ಈಗ ಬರೇ ಉಪೇಂದ್ರ ಒಬ್ಬರಿಂದ ಮಾಡಕ್ ಸಾಧ್ಯ ಇಲ್ಲ. ಇಲ್ಲ ಬಿಡಿ, ಅದಕ್ಕೆ ಸ್ಟ್ರಕ್ಚರ್ ಇದೆ, ಅಡ್ಮಿನಿಸ್ಟ್ರೇಷನ್ ಇದೆ, ಗವರ್ಮೆಂಟ್ ಇದೆ, ಎಲ್ಲವೂ ಇದೆ. ನೀವು ಕೇಳ್ತಿದ್ದೀರಲ್ಲ, ಅದು ಬದಲಾವಣೆ ಆಗಬೇಕು ಅಂದ್ರೆ ನೀವು ಎರಡನೇ ಪಾಯಿಂಟ್ ಹೇಳಲ್ಲ, ಅದು ಕರೆಕ್ಟ್. ಬರೀ ಏನೋ ನಾಯಕನ ಬದಲಾವಣೆ, ಪಕ್ಷಗಳ ಬದಲಾವಣೆ ಆದ್ರೆ ಆಗಲ್ಲ. ಏನ್ ಬದಲಾವಣೆ ಆಗಬೇಕು? ನನ್ನ ಜೀವನದಲ್ಲಿ ಬದಲಾವಣೆ ಆಗಬೇಕು, ಕರೆಕ್ಟ್ ಅಲ್ವಾ? ಹೌದು. ನನ್ನ ಏರಿಯಾ ಬದಲಾವಣೆ ಆಗಬೇಕು, ನನಗಿರೋ ಈ ಪರಿಸ್ಥಿತಿಗಳು ಬದಲಾವಣೆ ಆಗಬೇಕು. ಒಂದೊಂದೇ ಹೇಳಿ. ಏನು ಹೇಳಿ? ಒಂದು ಫ್ಲೈಓವರ್ ಕಟ್ತಿದ್ದಾರೆ, 8-10 ವರ್ಷ ಆಗ್ತಿದೆ, ಬೇಗ ಆಗಬೇಕು. ಒಂದು ಯಾವುದೋ ಚಾವಣಿ ಕುಸಿದು ಬೀಳ್ತಿದೆ, ಅದು ಆಗಬಾರ್ದು ಅಲ್ವಾ? ಎಲ್ಲರಿಗೂ ಜಾಬ್ ಸಿಗಬೇಕು, ಆ ಬದಲಾವಣೆ ಆಗಬೇಕು. ಜನ ಬಯಸ್ತಾರೆ. ಅಲ್ಲ, ಇದು ಈ ಬದಲಾವಣೆ ಅಲ್ಲಲ್ಲ, ಇದೆಲ್ಲ ಬಹಳ ಇಂಪಾರ್ಟೆಂಟ್ ತಾನೆ. ಈ ಬದಲಾವಣೆ ಆಗಬೇಕು. ಆ ಬದಲಾವಣೆ ಆಗಬೇಕು ಅಂದ್ರೆ ಎಲ್ಲಿಂದ ಬದಲಾವಣೆ ಆಗಬೇಕು? ಬರೀ ಪಕ್ಷ ಚೇಂಜ್ ಆಗ್ಬಿಟ್ರೆ ಬದಲಾವಣೆ ಆಗತ್ತಾ? ನಿಮ್ಮ ಪ್ರಕಾರ ಜನ ಚೇಂಜ್ ಆಗಬೇಕು. ಕೇಳಿ, ಒಂದ್ ನಿಮಿಷ ಹೇಳ್ತೀನಿ. ನಿಮ್ಗೆ ಅದೇ ಸಿಸ್ಟಮ್ ಬೇಕು. ಏನ್ ಹೇಳಿ? ಅವ್ರು ಪ್ರಚಾರ ಮಾಡಿ ಬಂದಿದ್ದಾರೆ, ನೀವು ಪ್ರಚಾರ ಮಾಡಿ. ಏನ್ ಹೇಳಿ? ಅಲ್ವಾ? ಹೌದು, ಮಾಡ್ಬೇಕಲ್ವಾ? ಹೌದು. ಈಗ ಎಲ್ಲೋ ಉಪೇಂದ್ರ ಅವರು ಮನೆ ಕೂತ್ಕೊಂಡು ಮಾತಾಡಿದ ತಕ್ಷಣ ಬದಲಾವಣೆ ಆಗಲ್ಲ. ಅಲ್ಲಲ್ಲ, ರೋಡಿಗೆ ಬರಬೇಕು, ಬೀದಿಗೆ ಬರಬೇಕು, ಅಲ್ಲ 4 ಜನರ ನಡುವೆ ನಾನು ಬದಲಾವಣೆ ಪ್ರಯತ್ನ ಪಡ್ತಿರೋದು ಮನಸ್ಸಿನ ಬದಲಾವಣೆ, ನಮ್ಮ ಯೋಚನೆಯ ಬದಲಾವಣೆ. ಫಸ್ಟ್ ಅದಾಗಬೇಕೋ ಇಲ್ವೋ? ಹೌದು, ಅದನ್ನೇ ಎಕ್ಸ್ಪ್ಲೋರ್ ಮಾಡೋಣ. ಓಕೆನಾ? ಮನಸ್ಸಲ್ಲಿ ಫಸ್ಟ್ ಬದಲಾವಣೆ ಆಗಬೇಕು. ಆ ಬದಲಾವಣೆ ಆಗ್ಬೇಕಾದ್ರೆ ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಯಾಕೆ ನಾನು ಬದಲಾವಣೆ ಬಯಸ್ತಿದ್ದೀನಿ, ಏನೋ ಸರಿ ಆಗ್ತಿಲ್ಲ ಅಂತ. ಕರೆಕ್ಟ್ ಅಲ್ವಾ? ಹೌದು. ಯಾಕೆ ಸರಿ ಆಗ್ತಿಲ್ಲ? ಇದುವರೆಗೂ ಬಂದಿರೋ ಪಕ್ಷಗಳು ಯಾಕೆ ಸರಿ ಮಾಡ್ತಿಲ್ಲ? ಏನಕ್ಕೆ ಮಾಡ್ತಿಲ್ಲ ಅಂತ ಯಾಕೆ ಅನ್ಕೊಂತ ಇದ್ದೀರಾ? ನೀವು ಅನ್ಕೊಂಡಿದ್ದು ಆಗ್ತಾ ಇಲ್ಲ ಅಂತ. ಯಾಕೆ ಆಗ್ತಾ ಇಲ್ಲ? ನಾನು ಅನ್ಕೊಂಡೆ ಈ ಪಕ್ಷನ ಬದಲಾಯಿಸಿ ಈ ಪಕ್ಷ ಅಂತಂದೆ, ಈ ಪಕ್ಷನ ಬದಲಾಯಿಸಿ ಇನ್ನೊಂದು ಪಕ್ಷ ಅಂತಂದೆ. ನನಗಿನ್ನೂ ಬದಲಾವಣೆ ಆಗ್ತಿಲ್ಲ ಅಂತ ಅನಿಸಿದೆ. ಪಕ್ಷ ಬದಲಾವಣೆ ಮಾಡ್ಕೊಂಡು ಹೋದ್ರೆ ಆಗೋಗ್ಬಿಡುತ್ತಾ? ಇದು ಆಗಲ್ಲ. ಏನಕ್ಕೆ ಆಗ್ತಿಲ್ಲ? ನೀವೇ ಹೇಳ್ದಂಗೆ ಫಸ್ಟ್ ನೀವು ಬದಲಾಗಬೇಕು. ಅಲ್ಲ, ಏನದು ನನ್ನಲ್ಲಿ ಬದಲಾವಣೆ ಏನಾಗಬೇಕಾಗಿದೆ? ನಾನು ಥಿಂಕ್ ಮಾಡಬೇಕಲ್ವಾ? ಹೌದು, ಅಟ್ಲೀಸ್ಟ್ ಥಿಂಕ್ ಮಾಡ್ಬೇಕು ನಾನು. ಯಾಕೆ? ಯೋಚನೆ ಮಾಡಿದ್ರೆ, ಓಹೋ, ಇಲ್ಲಿ ಯಾಕೆ ಇಷ್ಟೊಂದು ಜನ ಬಂದು ಇಷ್ಟೊಂದು ಖರ್ಚು ಮಾಡ್ತಿದ್ದಾರೆ, ಅದಾರ ನನಗೆ ಗೊತ್ತಾಗಬೇಕಲ್ವಾ? ಪ್ರಚಾರ ಮಾಡಿ ಅಂತ ಹೇಳ್ತೀವಿ ನಾವು, ಖರ್ಚು ಮಾಡಲ್ಲ ಅಂದರೆ ಯಾಕ್ರಿ ಖರ್ಚು ಮಾಡಲ್ಲ? ಖರ್ಚು ಮಾಡ್ಬೇಕ್ರಿ ನೀವು ಅಂತೀರಾ. ಖರ್ಚಿಗೆ ದುಡ್ಡು ಸಿಕ್ಕಾಪಟ್ಟೆ ಆಗುತ್ತಪ್ಪ. ಒಂದೊಂದು MLA 50 ಕೋಟಿ ಲೆವೆಲ್ಗೆ ಬಂದ್ಬಿಟ್ಟಿದೆ. ಇದನ್ನು ಬದಲಾವಣೆ ಮಾಡಬೇಕೋ ಬೇಡವೋ? ಮಾಡಬೇಕಾ ಬೇಡ? ಅವರಲ್ವಾ ಕಲ್ಸಿರೋದೇ ಅವರು. ನೀವು ಬದಲಾವಣೆ ಬೇಕಾ ಇಲ್ಲ? ಅದನ್ನ ಕಲ್ಸಿದ್ರೆ ಅದನ್ನೇ ಮಾಡ್ಕೊಂಡು ಹೋಗ್ತೀರಾ. ಅದನ್ನೇ ಮಾಡ್ಕೊಂಡು ಹೋಗ್ಬೇಕಾ ನೀವು? ಕರೆಕ್ಟ್. ಫಸ್ಟ್ ಇದನ್ನ ಚೇಂಜ್ ಮಾಡ್ಬೇಕಲ್ವಾ? ಏನಕ್ಕೆ 50 ಕೋಟಿ ಬಂದು ಹೂಡಿಕೆ ಮಾಡಿ ಎಲೆಕ್ಷನ್ ನಿಲ್ತಾ ಇದ್ದಾರೆ? ಏನಕ್ಕೆ?
50 ಕೋಟಿ ಹಾಕ್ತಾರೆ ಅಂದರೆ ಆ ಹಣ ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬಂತು ಬಿಡಿ, ನಂದೇ ದುಡ್ಡು ತಂದು ಹಾಕ್ತೀನಿ, ನಾನು ಸಂಪಾದನೆ ಮಾಡಿರೋದೆ. ಏನಕ್ಕೆ ಹಾಕ್ತಿದ್ದೀನಿ ನಾನು? ಏನಕ್ಕೆ ನಿಮ್ಗೆ ಕ್ವಶನ್ ಬರಲ್ವಾ? ಬರುತ್ತಾ ಬರಲ್ವೋ? ಖಂಡಿತ ಬರುತ್ತೆ ಸರ್. ಈ ವ್ಯವಸ್ಥೆ ಇರೋದು ಮೊದಲಿಂದನೂ ಹಾಗೆ. ಮತ್ತು ಬದಲಾವಣೆ ಏನಕ್ಕೆ ಬಯಸ್ತಾ ಇದ್ದೀರಾ? ಮತ್ತೆ ಬದಲಾವಣೆ ಬಯಸೋದಂದ್ರೆ ನೀವು ರೋಡಿಗೆ ಬಂದು ಮಾತಾಡಿ ಸ್ವಾಮಿ, ಎಲ್ಲ ಕೂತ್ಕೊಂಡು ಮಾತಾಡಿದ್ರೆ ಆಗಲ್ಲ ಅನ್ನೋ ಪ್ರಶ್ನೆ. ಹೇಳಿ, ಬದಲಾವಣೆ ಬೇಕು ಅಂತೀರಾ, ಮತ್ತು ಅದನ್ನೇ ಹೇಳ್ತೀರಾ. ಏನು ಹೇಳಿ ಸರ್, ಅವ್ರು ಮಾಡಿದ್ದೆ ನೀವು ಮಾಡಿ ಸರ್, ದೊಡ್ಡದಾಗಿ ಪ್ರಚಾರ ಮಾಡಿ, ಅಲ್ಲಲ್ಲಿ ಹೋರ್ಡಿಂಗ್ಸ್ ಹಾಕಿ, ಎಲ್ಲ ಹಳ್ಳಿಗಳ ಕಡೆ ಓಡಾಡಿ, ಪ್ರೊಸೆಷನ್ ಮಾಡಿ, ಸ್ಟ್ರಕ್ಚರ್ ಕಟ್ಟಿ, ಹುಡುಗರ ಪಡೆ ಕಟ್ಟಿ. ಹೌದು, ಇದು ದುಡ್ಡು ಖರ್ಚಾಗದೆ ಆಗುತ್ತಾ? ಇದು ಖರ್ಚು ಮಾಡಲೇಬೇಕು. ಎಷ್ಟು ಖರ್ಚಾಗ್ಬೋದು? ನೀವೇ ಹೇಳ್ದಂಗೆ 50 ಕೋಟಿ ಆಗ್ಬೋದು, 100 ಕೋಟಿನೂ ಆಗ್ಬೋದು. ಒಂದು ಪಕ್ಷ ಅಂದರೆ 224 ಜನಕ್ಕೆ ಎಷ್ಟಾಗ್ಬೋದು? ಆಗುತ್ತೆ, 2,500 ಕೋಟಿ ಮೇಲೆ ಆಗುತ್ತೆ. 2,500 ಕೋಟಿ ಹೂಡಿ ಅಂತ ಹೇಳ್ತಾ ಇದ್ದೀರಾ ನನಗೆ? ಹೂಡಿಕೆ ಮಾಡಿ ಇಲ್ಲಿ ಅಂತ ಹೇಳ್ತಾ ಇದ್ದೀವಿ. ನಿಮಗೆ ಹೂಡಿಕೆ ಮಾಡಿ ಎಲೆಕ್ಷನ್ ಮಾಡಿ ಅಂತ ಹೇಳ್ತಿಲ್ಲ ನಾವು. ಮತ್ತೇನು ಮಾಡಬೇಕು? ನೀವು ಆಯಿತು, ಉಪೇಂದ್ರ ಅವರು ಒಂದು ರೂಮಲ್ಲೋ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ, ಆದರೆ ಯಾವತ್ತಾದರೂ ಒಂದು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದಾರ? ಅಲ್ಲ, ಧ್ವನಿ ಎತ್ತಿದಾರಲ್ಲ ಆಲ್ರೆಡಿ. ಯಾರು? ಆಲ್ರೆಡಿ ಎಲ್ಲ ಪಕ್ಷಗಳು ಆಡ್ತಾನೆ ಇದಾರಲ್ಲ, ಅವ್ನು ತಪ್ಪು ಅಂತ ಇವನು ಹೇಳ್ತಾನೆ. ಉಪೇಂದ್ರ ಅವ್ರು ಏನು ಮಾಡ್ತಾ ಇದ್ದಾರೆ? ಇಲ್ಲ ಸ್ವಾಮಿ, ನಿಮ್ಗೆ ಅದು ಬೇಕಾ? ಉಪೇಂದ್ರ ಮಾಡ್ತಿರೋದು ಬೇಕು ನಮಗೆ. ನಾನು ಉಪೇಂದ್ರ ಅವ್ರು ಬರ್ಬೇಕಲ್ಲ, ಬೀದಿಗೆ ಬಂದು ಮಾತಾಡಿ ಸ್ವಾಮಿ, ನಾವು ನಿಮ್ಮ ಜೊತೆ ಬರ್ತೀವಿ ಅಂತಾರೆ. ಅದನ್ನು ಸ್ವಲ್ಪ ಯೋಚನೆ ಮಾಡಿ, ಒಂದು ನಿಮಿಷ ಯೋಚನೆ ಮಾಡಿ. ಒಬ್ಬನ್ನ ಬ್ಲೇಮ್ ಮಾಡ್ಬೇಕು ನಾನು, ಅಲ್ವಾ? ಬೈಬೇಕು, ಸರಿ ಹೋಗ್ತಿಲ್ಲ, ಇದು ತಪ್ಪಾಗ್ತಿದೆ ಅಂತ. ನಿಮಗೆ ಬ್ಲೇಮ್ ಮಾಡೋದು ಬೇಡ, ಇನ್ನೇನು ಮಾಡಬೇಕು? ಅವರು ಮಾಡಿದ್ದು ಸರಿನೋ ತಪ್ಪು ಅದ್ರ ಬಗ್ಗೆ ಮಾತಾಡಿ. ತಪ್ಪು ಅಂದರೆ ಬ್ಲೇಮು, ಸರಿ ಅಂದರೆ ಸಪೋರ್ಟ್. ಹೌದು ಅನ್ಕೊಳ್ಳಿ. ಹೌದು, ಅವ್ರು ಮಾಡ್ತಿರೋದೆಲ್ಲ ಕರೆಕ್ಟು ಅಂದರೆ ಸಪೋರ್ಟ್ ಮಾಡ್ದಂಗೆ, ನೀವು ಮಾಡ್ತಿರೋದು ತಪ್ಪು ಅಂದರೆ ಬ್ಲೇಮ್ ಮಾಡ್ದಂಗೆ. ಈಗ ನಾನು ಬ್ಲೇಮ್ ಮಾಡಬೇಕು ಇಲ್ಲ ಸಪೋರ್ಟ್ ಮಾಡಬೇಕು? ಕರೆಕ್ಟ್ ನೀವು ಮಾಡ್ತಾ ಇರೋದು ಸರಿ ಅಂತ ಒಂದಷ್ಟು ಮನಸ್ಸುಗಳಿಗೆ ಗೊತ್ತಾಗಬೇಕಲ್ಲ. ಅಲ್ಲ, ಇದು ಸರಿನಾ ನಾನು ಕೇಳ್ತಾ ಇದ್ದೀನಿ, ಹಿಂಗೆ ಹೇಳ್ಬೇಕಾ, ನಾನು ಮಾಡ್ಕೊಂಡು ಕೂತ್ಕೊಬೇಕಾ ಅಂತ? ಹಾಗಾದ್ರೆ ಉಪೇಂದ್ರ ಅವರ ತಲೆಯಲ್ಲಿ ಏನಿದೆ? ಅಲ್ಲಲ್ಲ, ಇವಾಗ ನೀವು ಬದಲಾವಣೆ ಅಂತ ಈಸಿಯಾಗಿ ಹೇಳ್ಬಿಟ್ರಿ, ಚೇಂಜ್ ಮಾಡ್ಬೇಕು ಸರ್ ಅಂತ. ಇದೆಲ್ಲ ಹಂಗೆ ಮಾಡಿ ಅಂತೀರಾ? ಬೈರಿ, ಆಲ್ರೆಡಿ ಬೈದಿರೋರು ಇದಾರಲ್ವಾ? ಕೇಳಿ ಒಂದು ನಿಮಿಷ, ಆಲ್ರೆಡಿ ಬೈತಿರೋರು ಇದಾರಲ್ವಾ? ಇನ್ನೊಬ್ರು ಬೈಯೋರು ಬರ್ಬೇಕಾ ಅಲ್ಲಿ? ಅವ್ರು ಬೈತಾ ಇರೋದು ಬೇರೆ ರೀತಿಯಲ್ಲಿ ಬೈತಾ ಇದ್ದಾರೆ. ಏನಕ್ಕೆ? ನೀವು ಬೇರೆ ರೀತಿಯಲ್ಲಿ ಹೇಳಿ. ಬೇರೆ ರೀತಿ ಬೈಬೇಕು ನಾನು? ಹೌದು, ಇನ್ನೊಂದು ರೀತಿಯಲ್ಲಿ ಹೇಳಿ. ಇಂಗ್ಲೀಷಲ್ಲಿ ಬೈಯಕ್ಕೆ ಶುರು ಮಾಡಬೇಕು. ವಾಟ್ ಎವರ್, ನೀವು ಹೆಂಗಾದ್ರೆ ಹೇಳ್ಬೋದು ಸರ್. ನೀವು ಯಾಕಂದ್ರೆ ನೋಡಿ, ಸಿನಿಮಾದಲ್ಲಿ ಅತಿ ಬುದ್ಧಿವಂತರು, ನಾನು ಬುದ್ಧಿವಂತನೇ ಅಲ್ಲ. ಸಿನಿಮಾದಲ್ಲಿ ಅತಿ ಬುದ್ಧಿವಂತ ನಿರ್ದೇಶಕರು, ಅತಿ ಬುದ್ಧಿವಂತ ನಟರು ಅಂದ್ರು, ಆದ್ರೆ ರಾಜಕೀಯದಲ್ಲಿ ಯಾಕೆ ಆಗಿಲ್ಲ ಅನ್ನೋದು ಕೇಳಿ. ನಿಜವಾಗ್ಲೂ ಹೇಳ್ತೀನಿ, ಈ ಬುದ್ಧಿವಂತ ಅಂತ ಸುಮ್ಮನೆನೂ ಕರಿಬಾರ್ದು ನನ್ನ. ಈಗ ನಾನು ಏನೋ ಮಾಡ್ತಿರೋದು ತಪ್ಪು ಅಂದ್ಮೇಲೆ ನಾನು ಹೆಂಗೆ ಬುದ್ಧಿವಂತ ಅಂತೀರಾ? ಅಲ್ಲ, ನಾನು ಮಾಡ್ತಿರೋದು ತಪ್ಪಲ್ವಾ? ಸುಮ್ಮನೆ ಮನೇಲಿ ಕೂತಿಯಾರೆ ಇವರು, ಕ್ಯಾಮ್ರಾಗಳು ಮಾತಾಡ್ತಾರೆ, ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತಾರೆ, ಇದೇ ಕಾಮೆಂಟ್ಸ್ ಬರ್ತಾ ಇರೋದು. ಹೇಳಿ ಒಂದು ನಿಮಿಷ, ರೋಡ್ ಗಿಳಿಯೋದ್ರ ಬಗ್ಗೆನೇ ಚರ್ಚೆ ಮಾಡೋಣ. ನನ್ನ ಬುದ್ಧಿವಂತ ಅಂತ ಒಪ್ಕೊಂಬಾರ್ದು ಅವಾಗ ನೀವು. ದಡ್ಡ ನಾನು. ಸಿನಿಮಾದಲ್ಲಿ ಬುದ್ಧಿವಂತ, ರಾಜಕೀಯದಲ್ಲಿ ದಡ್ಡ. ಓಕೆ, ಈಗ ಬುದ್ಧಿವಂತಿಕೆ ಏನು ಮಾಡಬೇಕು ಅಂತ ಹೇಳಿಕೊಟ್ರೆ ನನಗದು ಸರಿ ಅನ್ಸರಿ ನಾನು ಮಾಡ್ತೀನಿ. ನೀವೇನು ಹೇಳ್ತೀರಾ? ಬೈಬೇಕು ಫಸ್ಟು ಮನೆಯಿಂದ ಹೊರಗೆ ಬನ್ನಿ ಸ್ವಾಮಿ, ಮನೆಯಿಂದ ಬನ್ನಿ ಹೊರಗೆ. ಓಕೆ, ಚರ್ಚೆ ಆಗ್ತಿರೋದು ಸರ್, ನಿಂತ್ಕೊಳ್ಳಿ. ಎಷ್ಟೊಂದು ಸಮಸ್ಯೆಗಳಿದೆ, ಆ ಸಮಸ್ಯೆಗಳ ವಿರುದ್ಧ ಯಾಕೆ ಮಾತಾಡೋಣ ನಾವು? ಮಾತಾಡ್ತಾ ಇರೋರು ಇದಾರಲ್ಲ, ನಿಮ್ಗೆ ಬದಲಾವಣೆ ಏನಕ್ಕೆ ಮತ್ತೆ ಬೇಕು ನಿಮ್ಗೆ? ಹಂಗಂದ್ರೆ ಅವರವರೇ ಬದಲಾಗ್ತಾರೆ, ನಿಮ್ಮ ಬದಲಾವಣೆ ಇನ್ನೊಬ್ಬ ಬಂದು ಬೈಬೇಕು ನಿಮ್ಗೆ? ಅದೇನಲ್ಲ ಸರ್ ಬೇಕಾಗಿರೋದು. ಅಲ್ಲ, ಇನ್ನೊಬ್ರು ಬಂದು ಬೈಬೇಕು, ಅವ್ರನ್ನ ನೀವು ಎಲೆಕ್ಟ್ ಮಾಡಬೇಕು ಅಲ್ವಾ? ವಾಟ್ ಎವರ್, ಅದು ನೀವು ಹೇಳಿದ್ರಿ ಮನಸ್ಸು ಚೇಂಜ್ ಆಗ್ಬೇಕಂತ. ಅವು ಮನಸ್ಸು ಚೇಂಜ್ ಆಗ್ಬೋದು. ಅಲ್ಲ, ಬೈದಾಗ ಮನಸ್ಸು ಚೇಂಜ್ ಆಗುತ್ತೆ, ಆಗ್ಬೋದು, ಆಬ್ವಿಯಸ್ಲಿ. ಹೌದು, ಉಪೇಂದ್ರ ಅವರು ಹೇಳ್ತಿರೋದು ಕರೆಕ್ಟು, ಇಲ್ಲ ಇವ್ರು ಹೇಳ್ತಿರೋದು ತಪ್ಪು. ಅಲ್ಲ ರೀ, ಅಂದರೆ ನಾನು ಬೈದ್ರ ಮೇಲೆ ಡಿಸೈಡ್ ಮಾಡ್ತೀರಾ ನೀವು ಬೈದಾರ ಬೈಕೊಳ್ಳಿ, ವ್ಯವಸ್ಥೆನ ತಿದ್ದಿ, ಒಟ್ಟಾರೆ ಜನರ ಮನಸ್ಸುಗಳಿಗೆ ಇವ್ರು ಮಾಡ್ತಾ ಇರೋದು ರೈಟ್ ಅಂತ ಅನಿಸ್ಬೇಕು. ನಾನು ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ಫಸ್ಟ್ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ, ಕರೆಕ್ಟಾ ತಪ್ಪಾ? ಅದು ನಿಜ, ಚೇಂಜ್ ಆಗಬೇಕು. ಎಲ್ಲಿ ಬದಲಾವಣೆ ಬೇಕಾಗಿರೋದು? ಎಲ್ಲಿ ನಿಜವಾದ ಬದಲಾವಣೆ ಎಲ್ಲಿ ಬೇಕಾಗಿರೋದು? ವೋಟರ್ಗಳಲ್ಲಿ. ಹೌದು, ನೀವು ಅಲ್ಲಿ ಬದಲಾವಣೆ ಬಯಸ್ತಿಲ್ಲ ಸರ್, ರೋಡ್ಗಿಳಿರಿ, ಪ್ರೊಸೆಷನ್ ಮಾಡಿ ಸರ್, ಬೈರಿ, ಸೇಮ್ ಕೇಳ್ತಾ ಇದ್ದೀರಾ ನೀವು. ಏನು ಹೇಳಿ, ಒಂದು ನಿಮಿಷ, ಸೇಮ್ ಕೇಳ್ತಾ ಇದ್ದೀರಾ. ಅಲ್ಲಿ ಬದಲಾವಣೆ ಬೇಡ ನಿಮಗೆ. ವ್ಯಕ್ತಿ ಮಾತ್ರ ಬದಲಾಗಬೇಕು, CM ಬದಲಾಗಬೇಕು, ಪಕ್ಷ ಬದಲಾಗಬೇಕು. ಸೇಮೇ ಮಾಡಿ, ನೀವೆಲ್ಲ ಸೇಮೇ ಮಾಡಿ. ನೀವು ಫಸ್ಟೇ ಬಂದು ಇಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಬೇಕು. ನಿಮ್ಮ ಹುಡುಗರನ್ನೆಲ್ಲ ಕಳಿಸಿ ಇಲ್ಲೆಲ್ಲ ಕೆಲಸ ಮಾಡಲಿ, ಎಲ್ಲ ಓಡಾಡಲಿ. ಅವ್ನು ಕರೆಕ್ಟ್ ಅಂತ ನನ್ನ ಕಾನ್ಫಿಡೆನ್ಸ್ ಬಂದಮೇಲೆ ನಾನು ಅವ್ನು ಎಲೆಕ್ಟ್ ಮಾಡ್ತೀನಿ, ಗೆಲ್ಲಿಸ್ಬಿಡ್ತೀನಿ. ಆಮೇಲೆ ನಾನು ಕೇಳಲ್ಲ, ಈಗ ಆಮೇಲೆ ಕೇಳಲ್ಲ, ಇಲ್ಲ ಬೈತೀನಿ ನಾನು. ಈಗ ನಿಮ್ಮ ದೃಷ್ಟಿಕೋನದಲ್ಲಿ ಏನಿದೆ ಸರ್, ಅಜೆಂಡಾ ಏನು? ಇಲ್ಲ, ಇದು ಕರೆಕ್ಟಾ ತಪ್ಪಾ? ಇದು ತಪ್ಪಲ್ವಾ? ಅಲ್ಲ, ನಿಜ ಹೇಳಿ. ಒಂದು ನಿಮಿಷ, ಒಂದೊಂದೇ ನಾನು ಕೇಳ್ತಾ ಹೋಗ್ತೀನಿ. ಇದು ಸರಿನಾ ತಪ್ಪಾ ಅಷ್ಟೇ ಹೇಳಿ. ಒಂದು ವೋಟ್ರಾಗಿ ಹೇಳಿ. ನನಗೆ ಬೇಕಾಗಿರೋದು, ಒಬ್ಬ ಬಂದು ಎಲೆಕ್ಷನ್ ನಿಂತ್ಕೊಂಡ, 4 ಜನ ನಿಂತ್ಕೊಂಡ್ರು. ಒಬ್ಬ ಎಲ್ಲ ಖರ್ಚು ಮಾಡಿ ಏನೇನೋ ಮಾಡಿ ಸೋಷಿಯಲ್ ಸರ್ವಿಸ್ ಮಾಡ್ತೀಯಾನೆ. ನಾನು ಹೇಳಿ ಸೋಷಿಯಲ್ ಸರ್ವಿಸ್ ಮಾಡೋದು ತಪ್ಪು ಅಂತ ನಾನು ಮಾತಾಡ್ತಾ ಇಲ್ಲ. ನಾನು ಸೋಷಿಯಲ್ ಸರ್ವಿಸ್ ಮಾಡಿ ಖರ್ಚು ಮಾಡ್ತಿರೋದು ನೀವು ವೋಟ್ ಹಾಕಿ ಅಂತ. ಅದು ಕರೆಕ್ಟಾ ತಪ್ಪಾ? ತಪ್ಪದು.
ಕ್ಲೀನಾಗಿ ಹೇಳಿ, ಫ್ರಾಂಕಾಗಿ ಹೇಳಿ, ಧೈರ್ಯವಾಗಿ ಹೇಳಿ. ಹೌದು, ಅಲ್ಲ ಇರೋದನ್ನ ಕೇಳಿ, ಹೇಳ್ತೀನಿ. ಸೋಷಿಯಲ್ ಸರ್ವಿಸ್ ಮಾಡಿ ನಾನು ವೋಟ್ ಕೇಳಬಾರ್ದು ಅಂದ್ರೆ ಅಲ್ಲಿ ಮತ್ತೆ ಹಣ ಹೂಡ್ತಾ ಇದ್ದೀನಿ ನಾನು. ಅಲ್ಲ ಸರ್, ಈಗ ಒಂದು ನಿಮಿಷ ಇಷ್ಟಕ್ಕೆ ಇದು ಕರೆಕ್ಟಾ ತಪ್ಪಾ? ನೀವು ಸೋಷಿಯಲ್ ಮೂಲಕ ಕೇಳೋದಾದ್ರೆ ಎಲ್ಲರೂ ಕೇಳ್ತಾರೆ, ಈಗ ಪ್ರತಿಯೊಬ್ರು ಕೇಳ್ತಾರೆ. ನಾನು ಕೇಳ್ಬೋದು, ನಾಳೆ ಇನ್ನೊಬ್ರು ಕೇಳ್ಬೋದು. ಸೋಷಿಯಲ್ ನಾನು ನಿಲ್ತಾ ಇದ್ದೀನಿ, ನನಗೆ ಓಟ್ ಹಾಕಿ ಕೇಳಿ ನೀವನ್ನ. ಓಟ್ ಹಾಕ ನೀನ್ ಯಾರಿಗೂ ಓಟ್ ಹಾಕಕ್ಕೆ ಫಸ್ಟ್ ಆಫ್ ಆಲ್ ನೀನ್ ಬಾ ಹೊರಗೆ, ನೀನ್ ಸಾಧನೆ ತೋರಿಸು. ಇಲ್ಲಿಗೆ ಬರ್ಬೇಕು, ಅದನ್ನು ಚರ್ಚೆ ಮಾಡಿ. 100 ಜನ ಓಕೆ ಬಿಡಿ. ಇವಾಗ ನೀವು ಹೇಳಿದ್ರಿ, ಏನ್ ಹೇಳಿ, ಅದನ್ನ ಹೇಳಿದ್ರಿ ನೀವು. ಇವಾಗ ಏನ್ ಹೇಳಿ, ಬೈಯೋದು ಬೇಡ ನೀವು ಅಂದ್ರಿ, ಓಕೆನಾ? ಈಗ ಹೊರಗೆ ಬರ್ತೀನಿ, ಎಲ್ಲಿಗೆ ಬರ್ಬೇಕು ಹೇಳಿ. ನೀವೇ ಗುರ್ತ್ಬೇಕು, ನೀವೇ ಮಾಡೋದು. ನೀವು ಪಕ್ಷ ಸಂಘಟನೆ ಮಾಡಿರೋದು ನೀವು. ನಾನು ಇವಾಗ ಕೇಳಿ, ರಾಜಕೀಯ ಅಂತ ಕಟ್ಟಿರೋ ನೀವು ಸರ್. ನೀವು ಕರಿಬೇಕು, ಇಂಥದ್ದು ಬಂದು ಸಭೆ ಸಮಾರಂಭ ಮಾಡಿ ತಗೊಳ್ಳಿ, ಅವ್ರು ಏನ್ ಹೇಳ್ತಾರೆ ಕೇಳಿ. ಈಗ ಕರಿಬೇಕು ಅಂದ್ರೆ ನಾನು ಹೆಂಗೆ ಅಲ್ಲಿ ಏನಾರ ಒಂದು ಮೈಕ್ಗೆ ಕೊಟ್ಟ ಏನಾರ ಓಡಾಡಿಸ್ಬೇಕಾ ಅಲ್ಲಿ? ಪಕ್ಷ ಸಂಘಟನೆ ಮಾಡೋದು ಹೆಂಗೆ ಸರ್ ಅದನ್ನ ಹೇಳಿ ಸರ್. ಕೇಳಿ ಒಂದ್ ನಿಮಿಷ. ನಾನೊಬ್ರಿಗೆ ಒಂದಷ್ಟು ಜನ ಹುಡುಗರನ್ನ ರೆಡಿ ಮಾಡಿ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಒಂದು ಆಟೋ ಗಿಟ್ಟ ಫಿಕ್ಸ್ ಮಾಡಿ, ಈ ಥರ ಸಾವಿರಾರು ಸಂಘಟನೆಗಳು ಮಾಡಿ ಎಲ್ಲರಿಗೂ ಒಂದು ಖರ್ಚು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಇಂಡೈರೆಕ್ಟ್ ಆಗಿ. ಪ್ರಣಾಳಿಕೆಯ ಮೊದಲೇ ನೀವೇನು ಬಿಡುಗಡೆ ಮಾಡಿದ್ದೀರಿ ನಮ್ಮ ಪಕ್ಷದ ಇದು ಅಂತ, ಅಲ್ಲೇ ರಾಂಗ್ ಸ್ಟೆಪ್ ಇಟ್ಟಿದ್ದೀರ. ಏನು ಹೇಳಿ ಅದು? ಸೊ ಪ್ರಣಾಳಿಕೆಯಲ್ಲಿ ನೀವೇನು ಸೋಷಿಯಲ್ ಮೀಡಿಯಾ ಮೂಲಕ ಅದನ್ನ ಬಳಸ್ಕೊಂಡು ಮಾಡಬೇಕು ಅಂತೀರಿ. ನಾವು ಕರಪತ್ರ ಹಂಚಲ್ಲ, ಸಭೆ ಸಮಾರಂಭ ಮಾಡಬೇಕಾ? ಆ ಬದಲಾವಣೆ ಬಯಸ್ತಾ ಇಲ್ಲ ನೀವು, ಅದು ಹಂಗೆ ಇರಬೇಕು ಅಂತ ಹೇಳ್ತಾ ಇದ್ದೀರಾ. ಈಗ ಈ 9 ವರ್ಷದಿಂದ ನೀವು ಏನು ಮಾಡಿದ್ದೀರಿ? ಎಲ್ಲರ ಒಂಚೂರು ಆಗಿದೆಯಾ ಅನ್ನೋ? ಸ್ವಾಮಿ, ಆಗಿರೋದು ಬಿಡೋದು ನನಗೆ. ನೀವು ಗೆದ್ದಿಲ್ಲ ಅಂತ ಹೇಳ್ತೀನಿ ವೋಟರಾಗಿ ನೀವು, ಓಕೆನಾ? ನೀವು ಕರಪತ್ರ ಹಂಚಬೇಕು, ಬ್ಯಾನರ್ ಹಾಕ್ಬೇಕು, ಸಭೆ ಸಮಾರಂಭ ಮಾಡಬೇಕು, ಗೊತ್ತಾಗ್ಬೇಕಲ್ಲ. ಈಗ ಇರೋದಲ್ಲ ಕೇಳಿ. ಅಂದ್ರೆ ದುಡ್ಡು ಹೂಡಿ ಅಂತ ಹೇಳ್ತಾ ಇದ್ದೀರಾ ನೀವು. ಅಂದ್ರೆ ದುಡ್ಡು ಇಲ್ದಲ್ಲೇ ನೀವು ಚುನಾವಣೆ ಮಾಡೋಕೆ ಹಂಗಾರೆ ದುಡ್ಡು ಹಾಕಿ ನೀವು ಎಲೆಕ್ಷನ್ ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಪಾಕೆಟ್ ಅಲ್ಲಿ ಏನಿದೆಯೋ ಅದು ಅಷ್ಟ ಖರ್ಚು ಮಾಡ್ಲೇಬೇಕಲ್ಲ. ನನ್ನ ಪ್ಯಾಕೆಟ್ ಅಲ್ಲಿ ಇವಾಗ ಒಂದು 50 ಲಕ್ಷ ಇದೆ ಸ್ವಾಮಿ. 50 ಲಕ್ಷದಲ್ಲಿ ಇದಿಷ್ಟು ಆಗುತ್ತಾ? ನೀವು ಏನ್ ಮಾಡಕ್ ಸಾಧ್ಯ ಅದು ಮಾಡಿ. ಅಲ್ಲಲ್ಲ, ಅವಾಗ ನೀವು ಹೇಳ್ತೀರಾ ಏನ್ ಸರ್ ಎಲ್ಲೂ ಕಾಣಿಸ್ತಾನೆ ಇಲ್ಲ, ನೀವು ಇನ್ನು ಸ್ವಲ್ಪ ಜಾಸ್ತಿ ಮಾಡಿ ಅಂತೀರಾ. ವ್ಯವಸ್ಥೆ ಇರೋದು ಹಾಗೆ ಸರ್. ಅಲ್ಲ, ವ್ಯವಸ್ಥೆ ಬದಲಾಗಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ನಿಂತ್ಕೋಬೇಕು, ಹೊರಗೆ ಬರ್ಬೇಕು ಸರ್. ಅಲ್ಲ ರೀ, ನಾನು ಅದೇ ಕೇಳ್ತಾ ಇದ್ದೀನಿ. ಒಂದು ನಿಮಿಷ ಆನ್ಸರ್ ಮಾಡಿ. ಈಸಿಯಾಗಿ ಹೇಳ್ಬಿಡ್ಬೋದು ಸರ್, ವ್ಯವಸ್ಥೆ ಬದಲಾಗಬೇಕು, ನೀವು ಬಂದ್ಬಿಡಿ. ಕರೆಕ್ಟ್, ಅದನ್ನು ಕೇಳ್ತಾ ಇದ್ದೀನಿ ನಾನು. ಇಲ್ಲಿ ಬರಬೇಕು ಅಂದ್ರೆ ಇಷ್ಟು ಸಂಘಟನೆಗಳು ಮಾಡಬೇಕು. ಇದು ಮಾಮೂಲಿ ವಿಷಯ ಅಲ್ಲ. 1 ಕೋಟಿ 2 ಕೋಟಿದಲ್ಲ ಇದು. ಒಂದೊಂದು ಕ್ಷೇತ್ರಕ್ಕೆ ಒಂದು 10 ಕೋಟಿ ಅನ್ಕೊಳ್ಳಿ, 220 ಕ್ಷೇತ್ರ 2000 ಕೋಟಿ. ಇಷ್ಟು ಮಾಡಿದ್ರೆ ನಾವು ಕಾಣಿಸ್ತೀರಾ ನೀವು ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟಾ? ಇದು ಹಿಂಗೆ ಇರ್ಬೇಕಾ ನಿಮ್ಗೆ? ನೀವು ದುಡ್ಡನ್ನ ಖರ್ಚು ಮಾಡಿ ಅಂತ ಹೇಳ್ತಾರೆ. ಇದು ದುಡ್ಡು ಖರ್ಚು ಮಾಡದೆ ಆಗತ್ತಾ ಇದು? ಈಗ ಪಕ್ಷ ಸಂಘಟನೆ ಎಲ್ಲರೂ ಅಲ್ಲ, ದುಡ್ಡು ಖರ್ಚು ಮಾಡದೆ ಸಂಘಟನೆ ಮಾಡಬೇಕು. ಇಲ್ಲ, ಆ ಥರ ಏನಿಲ್ಲ. ಆ ಥರ ಹೇಳಿದ್ರೆ ಎರಡೂ ನೀವೇ ಹೇಳ್ತೀರಾ. ದುಡ್ಡು ಖರ್ಚು ಮಾಡ್ಬಿಡಿ ಅಂತೀರಾ, ಸಂಘಟನೆ ಮಾಡಿ ಅಂತೀರಾ, ಬ್ಯಾನರ್ ಕಟ್ಟಿ ಅಂತೀರಾ. ನೀವು ದುಡ್ಡು ಮತದಾರರಿಗೆ ಕೊಟ್ಟು ಬಿಟ್ಟು ಮತ ಹಾಕಿ ಅನ್ನೋದು ಬೇರೆ. ಕೊಟ್ಟು ಬಿಡಿ, ಅದು ಸೆಕೆಂಡ್ರಿ. ನಾನು ಹೇಳಿದ್ದು ಅದು ಸೆಕೆಂಡ್ರಿ. ದುಡ್ಡು ಕೊಟ್ಟು ಮತ ಕೇಳೋದು ಬೇರೆ. ಅದು ಅದಕ್ಕೆ ಮುಂಚೆ ನೀವು ಇದೆಲ್ಲ ಮಾಡ್ಬೇಕಲ್ಲ, ಪಬ್ಲಿಸಿಟಿ ಮಾಡ್ಬೇಕಲ್ವಾ? ಬೇಕಲ್ಲ ಸರ್. ಅದೇ ಅಲ್ವ, ಬೇಕಲ್ವಾ? ಅದಕ್ಕೆ ಹಣ ಹೂಡಿಕೆ ಮಾಡ್ಬೇಕಲ್ವಾ ನಾನು? ಹೌದು, ಮಾಡಬೇಕು. ಕೇಳಿ, ಅವಾಗ 1000 ಕೋಟಿ ಇರೋನು ಇಲ್ಲಿ ಬರ್ಬೇಕಲ್ವಾ? ಹೌದು, 1000 ಕೋಟಿ ಇರೋನು ಇನ್ನೊಬ್ಬ ಬರ್ತಾನೆ. ನಿಮ್ಮ ಬುದ್ಧಿವಂತಿಕೆನ ಅವಾಗ ಜನ ನೋಡ್ತಾರೆ, ಯಾರು ಬುದ್ಧಿವಂತ, ಅವ್ನು ಬುದ್ಧಿವಂತನ ಇವನ್ ಬುದ್ಧಿವಂತನ ಅಂತ. ಇಬ್ರು ಬುದ್ಧಿವಂತರೆ. ಅವ್ನು 1000 ಮಾಡ್ರಿ, ಇವ್ನು 2000 ಕೋಟಿ ಮಾಡ್ತಾನೆ. ಅಂದ್ರೆ ನೀವ್ ಯಾವ ಬುದ್ಧಿವಂತರು? ನಾನು ಇನ್ನೊಂದು ಕೇಳ್ತೀನಿ, ನೀವು ವೋಟ್ರಾಗಿ ಇದು ಅರ್ಥ ಆಗ್ತಿದ್ಯಾ ನಿಮ್ಗೆ? ಗೊತ್ತಾಯ್ತು. ವೋಟ್ರಾಗಿ ಅರ್ಥ ಆಗ್ತಿದ್ಯಾ ನಿಮ್ಗೆ? ಹಣ ಹೂಡಿಕೆ ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆಯಾ? ಹೌದು. ಒಬ್ಬ ಈ ತರ ಹುಡುಗರು ಯಾರ ಬಂದು 100 ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಇಲ್ಲಕ್ಕೆ ಆಗೋ ಪರಿಸ್ಥಿತಿ ಇದೆಯಾ ಇವಾಗ? ಸಾಧ್ಯನೇ ಇಲ್ಲ. ಬದಲಾವಣೆ ಏನ್ ಬಯಸ್ತಿದ್ದೀರಾ ನೀವು? ಫಸ್ಟ್ ಅಲ್ಲ, ಕರೆಕ್ಟ್ ನೀವು ಹೇಳಿದ್ದು. ಕರಪ್ಷನ್ಸ್ ಮೊದಲಿರೋದು ಮತದಾರರ ಹತ್ರ. ಅವರು ಕರೆಕ್ಟ್ ಅಲ್ವಾ? ಯಾರು ಚೇಂಜ್ ಆಗ್ಬೇಕಿರೋದು? ನಾನು ಬದಲಾವಣೆ ಬಯಸ್ತೀನಿ. ನಾನು ಸ್ವಲ್ಪ ಬದಲಾಗಬೇಕಲ್ವಾ? ಆಗ್ಬೇಕೋ ಬೇಡವೋ ಅದು ಹೇಳಿ ಸರ್. ಆಗ್ಬೇಕು, ಆದ್ರೆ ಈ ವ್ಯವಸ್ಥೆ ಬದಲಾಗೋದು ಹೇಗೆ ಸರ್? ಹಿಂಗೆ ಸ್ವಾಮಿ, ವೋಟರ್ಸ್ ಬದಲಾಗ್ಬೇಕಿಲ್ಲ. ಎಷ್ಟು ವರ್ಷ? ಒಳ್ಳೆ ಕತೆ. ನೀವು ನಾಳೆ ಬದಲಾಗ್ಬೋದು. ನೀವು ಒಪ್ಕೊಂತಾನೆ ಇಲ್ಲ, ಬದಲಾಗಿ ನೀವು ರೆಡಿ ಇಲ್ಲ ಅಂತೀರಾ. ನನಗೆ ಹೇಳ್ತೀರಾ ನೀವು ಅದ್ ಮಾಡಿ ಇದ್ ಮಾಡಿ. ನಾನು ಕೇಳ್ತೀನಿ ಬದಲಾಗಿ ಅಂತ ಹೇಳ್ತೀನಿ ನಿಮ್ಗೆ. ವೋಟರ್ ಆಗಿ ಬದಲಾಗಿ ರೆಡಿ ಇಲ್ವಾ ನೀವು? ನಾವು ಬದಲಾಗಿದ್ದೀರಾ. ಅವಾಗ ನೀವು ಈ ಮಾತು ಕೇಳಬಾರ್ದು. ಸರ್ ದುಡ್ಡು ಉಡಬೇಡಿ ಅಂತ ಹೇಳ್ಬೇಕು ನೀವು. ಯಾಕೆ ಸರ್ ದುಡ್ಡೆಲ್ಲ ಖರ್ಚು ಮಾಡ್ತಿದ್ದೀರಾ? ಆ ಹುಡುಗ ಒಬ್ಬ ಯಂಗ್ಸ್ಟರ್ ಇದ್ದಾನೆ ನೋಡಿ ಸರ್, ಅವ್ನು ವಿದ್ಯಾವಂತ ಅಥವಾ ಬುದ್ಧಿವಂತ ಅಥವಾ ಒಳ್ಳೆ ಮನುಷ್ಯ ಅವನು ಸರ್, ಅಂಥವನ್ನ ನಿಲ್ಲಿಸಿ ಸರ್, ನಾವು ಕೆಲಸ ಕೊಡ್ತೀವಿ ಅವನಿಗೆ. ನೆಕ್ಸ್ಟ್ ಹೇಳಿ ಸರ್, ಏನೇನು ಮಾಡ್ತೀರಾ ನೀವು ಹೇಳಿ ಸರ್ ಅಂತ ಕೇಳ್ಬೇಕು ನೀವು ಅಲ್ವಾ? ಹೌದು, ಇದು ಕೇಳ್ಬೇಕು ತಾನೇ ನೀವು. ಕರೆಕ್ಟ್. ಅದು ಬದಲಾವಣೆ. ಈಗ ವ್ಯವಸ್ಥೆಯಲ್ಲಿ ಎಲ್ಲದೂ ಸರಿ ಇದ್ದಾಗ ಈ ಬದಲಾವಣೆ ಸಾಧ್ಯ ಆಗ್ತದೆ. ಏರುಪೇರು ಇದ್ದಾಗ ಮಾತ್ರ ಈ ಥರದ ಕರಪ್ಷನ್ಸ್ಗಳು ಆಗ್ಲಿಕ್ಕೆ ಸಾಧ್ಯ. ಅದು ಅರ್ಥ ಆಗಲಿಲ್ಲ. ಅಂದರೆ ವ್ಯವಸ್ಥೆ ಒಂದು ಇದೆಯಲ್ಲ, ವ್ಯವಸ್ಥೆಯಲ್ಲಿ ಒಬ್ಬ ಮೇಲಿದ್ದಾನೆ, ಒಬ್ಬ ಕೆಳಗಿದ್ದಾನೆ. ಅವನು ದೊಡ್ಡ ಶ್ರೀಮಂತ, ಇವನು ಬಡವ. ಸೊ ಅನಿವಾರ್ಯ ಅವನು ಬಡವನಿಗೆ ಬೇಕೇ ಬೇಕೇನಾದರೂ ಅವನಿಗೆ ಆಮಿಷ ಹೊಡ್ತಾರೆ.
ಆಮಿಷ ಅಂದ್ರೆ ಇಟ್ ಮೀನ್ಸ್ ಗ್ಯಾರಂಟಿಯ ಯೋಜನೆಗಳು. ಅದೆಲ್ಲ ಕರೆಕ್ಟಾಗೇ ಇದೆ. ನೀವು ಪ್ರಣಾಳಿಕೆಯಲ್ಲಿ ಅಲ್ಲ ಅವಾಗ ಕರೆಕ್ಟ್, ನಾನು ಆಮಿಷ ಇದೆಲ್ಲ ಒಡ್ಬೇಕು. ನೀವು ಆಮಿಷ ಅಂತಲ್ಲ ಸರ್, ನೀವು ಪ್ರಣಾಳಿಕೆಯಲ್ಲಿ ನೀವು ಹೊಸದೇನಾದ್ರು ಸೇರಿಸಿ. ಏನು ಸೇರಿಸ್ಬೇಕು? ಇನ್ನೇನಾರ ಒಂದು ಎಕ್ಸ್ಟ್ರಾ ಸೇರಿಸ್ಬೇಕು. ನೋಡಿ, ನೀವು ಯಾವ್ದಾದ್ರು ಒಂದು ಭಾಗ್ಯ ಗೀಗೆ ಕೊಡ್ತೀರೇನೋ. ಹೊಸ ಭಾಗ್ಯ ಯೋಜನೆ ತಂದ್ರೆ ಜನ ಬದಲಾಗ್ತಾರ ಅಂತ. ಆ ಬದಲಾವಣೆ ನೀವು ಬಯಸ್ತಾ ಇದ್ದೀರಾ? ನಾನು ಬಯಸ್ತಾ ಇಲ್ಲ, ಜನಗಳು ಬಯಸ್ಬೋದೇನೋ. ಇಲ್ಲ ಜನನ್ ಸಪ್ರೇಟ್ ಆಗಿ ಮಾಡಿ ಹೇಳ್ಬಿಡಿ. ಯಾಕೆ ಗೊತ್ತಾ, ಏನಾಗತ್ತೆ ಗೊತ್ತಾ, ನಾನು ಮಾತ್ರ ಬುದ್ಧಿವಂತ, ಬೇರೆಯವರೆಲ್ಲ ದಡ್ರು ಅಂತ ಹೇಳ್ದಂಗಾಗತ್ತೆ ಅಲ್ವಾ? ಈಗ ಆಯ್ತು, ಕರೆಕ್ಟ್. ಅದು ನನಗೆ ಗೊತ್ತಾಗ್ಬಿಟ್ಟಿದೆ, ನಾನು ಬುದ್ಧಿವಂತ, ಜನ ಎಲ್ಲ ದಡ್ರು ಅಂತ. ನಮ್ಗೆ ಹೇಳೋ ರೈಟ್ಸ್ ಎಲ್ಲಿದೆ? ನಮ್ಗೆ ಹೇಳೋ ರೈಟ್ಸ್ ಇದನ್ನೇ ನಾವು ಮಾತಾಡ್ಬೇಕು ತಾನೆ. ನೋಡಪ್ಪ, ಇಲ್ಲಿ ನಾನು ಏನೇನೋ ಒಡ್ಡಿದ್ರು ಅದಕ್ಕೂ ಲಾಜಿಕಲ್ ಆಗಿ ಹೇಳಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ಮೊದಲನೇ ತಿಳ್ಕೊ, ನಾನು ಏನಾರ ಪ್ರಚಾರ ಗೀಚಾರ ಸಂಘಟನೆ ಇದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ. ಆ ದುಡ್ಡು ಖರ್ಚು ಮಾಡ್ರೆ ಏನು ಮಾಡ್ತೀನಿ ನಾನು? ಮತ್ತೆ ನಿನ್ನ ದುಡ್ಡೇ ಇರೋದು, ಅದನ್ನು ತೆಗಿಯೋಕ್ಕೆ ನಾನು ಬರ್ತಾ ಇರೋದು ಇಲ್ಲಿ. ಅದೇ ಥರ ದುಡ್ಡು ಖರ್ಚು ಮಾಡಬೇಕು ಅಂತ ಆಸೆ ಇದ್ದರೆ ಸಮಾಜ ಸೇವೆನೇ ಮಾಡ್ಬಿಡ್ತಾನೆ ಅವನು. ಎಲೆಕ್ಷನ್ ಯಾಕೆ 50 ಕೋಟಿ ನಾನು ಏರಿಯಾ ನನಗೆ ಇಷ್ಟ ರೀ, ಈ ಜನ 50 ಕೋಟಿ ನಾನೇನೋ ಮಾಡ್ತೀನಿ ರೀ ಒಂದು ಸಮಾಜ ಸೇವೆ ಅಂತಾನೆ. 50 ಕೋಟಿ ಸಮಾಜ ಸೇವೆ ಮಾಡೋದು ತಪ್ಪಲ್ಲ, ಒಳ್ಳೇದು. 50 ಕೋಟಿ ಸಮಾಜ ಸೇವೆ ಮಾಡಿದ್ದೀನಿ ಅಂತ ಎಲೆಕ್ಷನ್ ನಿಂತ್ಕೊಳ್ಳೋದು ವ್ಯಾಪಾರ ಅಲ್ವಾ? ವ್ಯಾಪಾರನೂ ಅಲ್ವೋ? ಬಿಸ್ನೆಸ್ ತಾನೇ ಅದು. ನೋಡಪ್ಪ, ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ನನಗೆ ಗೆಲ್ಸು ನೀನು ಅಂದರೆ ವ್ಯಾಪಾರ ತಾನೇ. ಅದಕ್ಕೆ ನೀವು ಓಟ್ ಹಾಕಿದ್ರ ಮೇಲೆ ನೀವು ವ್ಯಾಪಾರದಲ್ಲಿ ಭಾಗಿಯಾದಂಗೆ ತಾನೆ. ಹಂಗಾದ್ರೆ ನಿಮ್ಮ ಪ್ರಕಾರ ದೇಶದ ಎಲ್ಲ ಪಕ್ಷಗಳು, ಎಲ್ಲ ರಾಜಕಾರಣಿಗಳು ವ್ಯಾಪಾರಸ್ತಾರೆ? ವ್ಯಾಪಾರ ಮಾಡ್ಬೇಕಾ ನಾನು ಕೂಡ? ಅಲ್ಲ, ನಿಮ್ಮ ಪ್ರಕಾರ ಎಲ್ಲರೂ ವ್ಯಾಪಾರಸ್ತಾರೆ ಅಂತ ಅಲ್ಲ. ನೀವು ವ್ಯಾಪಾರಸ್ಥರು, ನೀವು ಡಿಸೈಡ್ ಮಾಡಿ. ನೀವು ಹೇಳಿದ್ರಿ. ಅಲ್ಲಲ್ಲ, ಕರೆಕ್ಟ್, ಇದು ವ್ಯಾಪಾರನೇ ತಾನೆ. ನಾನು ನಾನು ಅದನ್ನು ಹೇಳಿ ಬಂದರೆ ನೀವು ವ್ಯಾಪಾರಸ್ಥರೆ. ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ನಾನು ಈಗ ಇದೆಲ್ಲ ಮಾಡಿದ್ದೀನಿ, ನಾನು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ, ನಂಗೆ ಓಟ್ ಹಾಕು ಅಂದರೆ ಅದು ವ್ಯಾಪಾರನೇ. ಯಾವ ರಾಜಕಾರಣ? ಇನ್ನೊಂದು ಹೇಳ್ತೀನಿ ಕೇಳಿ, ಅದ್ರ ಬಂದು ನಾನು ಇದೆಲ್ಲ ಮಾಡಲ್ಲ, ನಾನು ದುಡ್ಡೇ ಕೊಟ್ಬಿಡ್ತೀನಿ ನಿಮ್ಗೆ, 2,000 ರೂಪಾಯಿ, 10,000 ರೂಪಾಯಿ, 20,000 ರೂಪಾಯಿ ಕೊಡ್ತೀನಿ ನಿಮ್ಗೆ, ಓಟ್ ಹಾಕಪ್ಪ ಅಂತ. ಇದು ವ್ಯಾಪಾರ ಅಲ್ವಾ? ಆಮಿಷ ವ್ಯಾಪಾರ ತಾನೇ. ಹೌದು, ವ್ಯಾಪಾರನೇ. ಏನಕ್ಕೆ ನಾನು ನಿಮ್ಗೆ 20,000 ಕೊಡ್ತಿದ್ದೀನಿ? ನಿಮ್ಮ ನೆಕ್ಸ್ಟ್ ಬಿಸ್ನೆಸ್ ಮಾಡಬೇಕು. ಅದು ಒಪ್ಕೊಂತೀರೋ ಇಲ್ವೋ ನೀವು? ಹೌದು, ಇದು ಮುಂದುವರಿಬೇಕು. ನಿಮಗೆ ಬದಲಾವಣೆ ಮಾತ್ರ ಬೇಕು ನಿಮಗೆ. ಹಂಗಾದ್ರೆ ಈಗ ನಿಮ್ಮ ಒಳಗಿರುವ ಯೋಚನೆ ಏನು ಸರ್? ನಾನು ಹೇಳ್ತಾ ಇದ್ದಿಲ್ಲ ಗುರು, ಇದನ್ನು ಫಸ್ಟ್ ತೆಗಿಯೋಕೆ ರೆಡಿ ಇದ್ದೀರಾ ನೀವು? ರೆಡಿನಾ? ಈಗ ಒಂದಷ್ಟು ಉಪೇಂದ್ರ ಅವರಿಗೆ ಪ್ರೀತಿ ಮಾಡೋ ಜನ, ಉಪೇಂದ್ರ ಅವ್ರ ಜೊತೆಗಿರೋ ಒಂದು ವರ್ಗ ಬದಲಾಗ್ಬೋದು. ಎಲ್ಲದನ್ನು ಬದಲಾವಣೆ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಳ್ಬೋದು? ಅಲ್ಲ, ಅದು ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ? ಯಾಕೆ ಅಷ್ಟು ಬೇಗ ಬದಲಾಗಬೇಕು ಅಂತ ಆಸೆ ಪಡ್ತಿದ್ದೀರಾ? ಅವ್ರಿಗೇ ಬೇಕಾಗಿಲ್ಲ ಅದು ಬದಲಾವಣೆ. ಬೇಕಾಗಿರೋರು ಬೇಕಾಗಿಲ್ಲ. ನಾವು ಯಾಕೆ ಬದಲಾಗಬೇಕು ಅಂತ ಎಲ್ಲ ಮಾತಾಡಬೇಕು? ನಾನು ಬದಲಾಗಬೇಕು, ನಂಗೆ ಸರಿ ಇಲ್ಲ ಅನ್ಸೋದು ನಾನು ಮಾಡಬಾರ್ದು. ನನಗನ್ನಿಸ್ತಿದೆ ಇಲ್ಲಿ ಹೂಡಿಕೆ ಮಾಡಿದ್ರೆ ಮತ್ತೆ ನನಗೂ ಪ್ರೆಷರ್ ಆಗುತ್ತೆ, ನಾನು ಎಲ್ಲಿಂದನೋ ದುಡ್ಡು ತರಬೇಕು. ಜನಗಳಿದ್ರೇ ದುಡ್ಡು ಇಸ್ಕೊಂಡ್ರೆ ನಂಗೆ 2,000 ರೂಪಾಯಿ ಕೋಟಿ ಕೊಡ್ತಾರ ಸ್ವಾಮಿ? ಜನ ಕೊಡ್ತಾರ ಹೇಳಿ? ಕೊಡಲ್ಲ. ಪಾರ್ಟಿ ಫಂಡ್ ಅಂತ ಓಪನ್ ಮಾಡ್ತೀನಿ, ನಂಗೆ 2,000 ಕೋಟಿ, ಜನಗಳೆಲ್ಲ 200, 500, 1000, 1 ಲಕ್ಷ, 2 ಲಕ್ಷ ಆಗ್ತಾ ಹೋಗ್ತಾರ? ಕಷ್ಟ ಅಲ್ವಾ? ಮತ್ತು ಯಾರು ಕೊಡೋದು ಈ ದುಡ್ಡನ್ನು ನನಗೆ? ನನ್ನ ಕೈಯಿಂದ ನಾನು ಹಾಕಬೇಕು. ನಾನು ಅಷ್ಟು ದೊಡ್ಡ ಶ್ರೀಮಂತ ಅಲ್ಲ, ಯಾರ ಹತ್ರನೇ ಇಸ್ಕೊಬೇಕು. ಇಸ್ಕೊಂಡು ನಾನು ಇದು ಮಾಡಿದ್ರೆ ಕೊಟ್ಟವನು ಸುಮ್ಮನೆ ಇರ್ತಾನ? ಇಲ್ಲ ಅಲ್ವಾ? ಇದನ್ನು ತೆಗಿಬೇಕು ಅಂದರೆ ಜನ ಜಾಗೃತರಾಗಬೇಕು, ಅವೇರ್ನೆಸ್ ಬರಬೇಕು ಜನರಲ್ಲಿ. ಆ ಜಾಗೃತಿ ಮೂಡಿಸೋಕ್ಕೋಸ್ಕರ ನಾನು ಮಾತಾಡ್ತಾ ಇರೋದು ನಿಮಗೆ. ಅದನ್ನ ನಾನು ಮಾತಾಡಬೇಕಲ್ವಾ? ಅಟ್ಲೀಸ್ಟ್ ಮಾತಾಡಬೇಕು. ಇದನ್ನು ಮಾತಾಡಿದ್ರೆ ತಾನೇ ಅರ್ಥ ಆಗೋದು. ನೀವು ಯಾವ ವೇದಿಕೆನ ಬಳಸ್ಕೊಳ್ತಾ ಇದ್ದೀರಾ ಮಾತಾಡಿ? ಇಲ್ಲಿ ನೋಡಿ, ಇದು ವೇದಿಕೆ ಅಲ್ವಾ? ಇದು ಇಲ್ಲಿ ಜನ ರೀಚ್ ಆಗ್ತಾ ಇಲ್ವಾ ಇಲ್ಲಿ? ಓಕೆ, ಈ ಒಂದು ಚಾನಲ್ ಮಾಡಿದಿರಲ್ಲ ನೀವು, ಇದು ಎಷ್ಟು ಜನಕ್ಕೆ ರೀಚ್ ಆಗ್ಬೋದು ನಿಮ್ಮ ಪ್ರಕಾರ? ಗೊತ್ತಾಗಲ್ಲ, ಅದು ಯಾವಾಗ ಹೆಂಗ್ ಬೇಕಾದ್ರೆ ಒಂದು ಅಂದಾಜು ಗೊತ್ತಾಗತ್ತಾ? ಹೌದು. ಮಿನಿಮಮ್ ಒಂದು ಎಷ್ಟು ಜನಕ್ಕೆ ರೀಚ್ ಆಗ್ಬೋದು? 2 ಲಕ್ಷ, 3 ಲಕ್ಷ, 4 ಲಕ್ಷ, 1 ಲಕ್ಷ ಜನ ಇಟ್ಕೊಳ್ಳಿ. ಆ 1 ಲಕ್ಷ ಜನಕ್ಕೆ ಒಂದು ಜವಾಬ್ದಾರಿ ಇದೆಯಲ್ವಾ? ಆ 1 ಲಕ್ಷ ಜನ ಅವ್ರ ಮನೆಯ 4 ಜನರಿಗೆ ಹೇಳ್ಬೋದಲ್ವಾ? ಇದು ಮಲ್ಟಿಪಲ್. ಇಲ್ಲಪ್ಪ, ಪ್ರಚಾರ ಇದು ಅದು ಎಲ್ಲ ಅಂದ್ರೆ ಇಲ್ಲಿ ಹೂಡಿಕೆ ಆಗತ್ತೆ. ಆ ಹೂಡಿಕೆ ಯಾಕೆ ಆಗ್ತಿದೆ? ನಮ್ಮ ಮಕ್ಕಳಿಗೆ ನಾವು ಕಟ್ಟಿರೋ ಟ್ಯಾಕ್ಸ್ ಮನಿ ಅಲ್ಲಿದೆ. ನಾಳೆ ಇದನ್ನ ಕೇಳಕ್ ಆಗದಿರೋ ಪರಿಸ್ಥಿತಿ ಬರುತ್ತೆ. ನಾವು ಇದನ್ನ ಫಸ್ಟ್ ತೆಗಿಬೇಕು. ನಾವು ಹೇಳಬೇಕು, ಪ್ರಚಾರ ಮಾಡ್ಬೇಡಪ್ಪ ನೀನು. ನನಗೆ ಸೋಷಿಯಲ್ ಮೀಡಿಯಾ ಇದೆ, ಇಲ್ಲಿ 1 ಲಕ್ಷ ಜನಕ್ಕೆ ಗೊತ್ತಾಗಿರೋರು, 1 ಲಕ್ಷ ಜನಕ್ಕೆ ಗೊತ್ತಾಗಿರೋ 4 ಜನಕ್ಕೆ ಹೇಳ್ಬೋದಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲದೆ ಇದ್ರು ಕೂಡ. ಒಂದು ಹಳ್ಳಿಲಿ ನನ್ನ ಹತ್ರ ಮೊಬೈಲ್ ಇದೆ, 4 ಜನರ ಹತ್ರ ಇಲ್ಲ ಅನ್ಕೊಳ್ಳಿ, ನಾನು ಅವ್ರಿಗೋಗಿ ಹೇಳ್ಬೋದಲ್ಲ, ಈ ಥರ ಒಂದು ಬದಲಾಯಿಸೋಣ, ಒಂದು ಹೊಸ ಪದ್ಧತಿ ತೊಗೊಂಬರೋಣ, ಅದು ಪ್ರಜಾಕೀಯ, ಇಲ್ಲಿ ನಾವು ಗೆಲ್ಲಬೇಕು, ಇಲ್ಲಿ ನಮ್ಗೆ ಯಾರು ಬಂದು ನಿಂತ್ಕೊಂತಾರೋ ಅವ್ರು ಇಂಪಾರ್ಟೆಂಟ್ ಅಲ್ಲ, ಅವನೊಬ್ಬ ಕೆಲಸಗಾರ. ಕರೆಕ್ಟ್. ನಾವು ಅವನ್ನ ಕಂಟ್ರೋಲ್ ಇಡಬೇಕು. ಅವ್ನು ಬಂದಾಗ ಎಲೆಕ್ಷನ್ಗೆ ಏನಾರ ವೋಟು ಅಂತ ಕೇಳಿದ್ರೆ ನಾವು ಈ ಕಂಡೀಷನ್ ಹಾಕಬೇಕು, ನೀನು ಈಗ ಓಡಾಡೋದು ನನಗೆ ಮುಖ್ಯ ಅಲ್ಲಪ್ಪ, ನಿನ್ಗೊಂದು ಕೆಲಸ ಕೊಡ್ತೀವಿ ಗೊತ್ತಾ, ಆಮೇಲೆ ನೀನು
ಬರ್ತೀಯಾ, ಬಂದ್ ಮಾಡ್ಕೊಂಡು ಹೋಗ್ಬೇಕು ಕೆಲಸ. ಪ್ರತಿ ತಿಂಗಳು ಬರ್ತೀಯಾ, ನಮ್ಮ ಟಚ್ಚಲ್ಲಿ ಇರ್ತೀಯಾ, ನಮ್ಗೆ ವರದಿ ಒಪ್ಪಿಸ್ತೀಯಾ, ನಾಳೆ ನೀನು ಸರಿಯಾಗಿ ಕೆಲಸ ಮಾಡಿಲ್ಲ ನೀನು ಇಳಿಸ್ತೀವಿ, ಇಳಿಬೇಕು, ನೀನು ರಿಸೈನ್ ಮಾಡಕ್ಕೆ ರೆಡಿ ಇದೆಯಾ, ಇದನ್ನು ಕೇಳ್ಬೇಕು ತಾನೆ. ಹೌದೌದು, ಇದೇ ಬದಲಾವಣೆ. ಏನು ಹೇಳಿ, ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ವ್ಯಾಪಾರೀಕರಣ ರಾಜಕಾರಣ ಅನ್ನೋದು ವ್ಯಾಪಾರೀಕರಣ ಆಗಿದೆ. ಸೊ ಅದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಜಗತ್ತು, ಈ ದೇಶ ಹೀಗಿದೆ ಅಲ್ವಾ, ಅಷ್ಟೇ ಮುಂದುವರೆಯಕ್ಕೆ ಸಾಧ್ಯ. ಅಷ್ಟೇ ಹೇಳಿದ್ದು. ಅದನ್ನು ಬದಲಾಯಿಸಬೇಕಾದ್ದು ನಾವೇ, ನಮ್ದು ಕರ್ತವ್ಯ ಇದೆ. ನನಗೆ ಅರ್ಥ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಬೇರೆಯವ್ರನ್ನ ಬೈಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಇವರೆಲ್ಲ ಎಲ್ರಿ ಉದ್ಧಾರ ಆಗ್ತಾರಂತ ನಿರುತ್ಸಾಹಿಯಾಗಿ ನಾನು ಇದಾಗಿ ಮಾಡಿದ್ರು ಕೂಡ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ನನ್ನ ಕರ್ತವ್ಯ ನಾನು ಮಾಡಬೇಕು. ಬಹುಶಃ ನಿಮ್ಮ ಮಾತುಗಳನ್ನ ಜನ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೋ ಗೊತ್ತಿಲ್ಲ, ಅಥವಾ ನೀವು ಗೊಂದಲದ ಮಾತಾಡ್ತಿರೋ ಅಥವಾ ಗೊಂದಲಗಳಲ್ಲಿ ಅವರಿದ್ದಾರೋ ಗೊತ್ತಾಗ್ತದೆ. ಅದೇ ಹೇಳಿದ್ದು, ಎಲ್ಲರೂ ಹುಳ ಬಿಡ್ತಾರೆ ಅಂತಾರೆ, ಅವ್ರಿಗೆ ಅರ್ಥ ಆಗಬೇಕು, ಹುಳ ಅವ್ರ ತಲೆಯಲ್ಲಿರೋದು ನಮ್ಮ ತಲೆಯಲ್ಲಿರೋದು, ನಾವು ಹುಳ ತೆಗಿಯೋ ಪ್ರಯತ್ನ ಮಾಡ್ತಿದ್ದೀವಿ ಅಷ್ಟೇ ಇಲ್ಲಿ. ಹಾಗಾದರೆ ನಿಮಗೆ ಸಂಪೂರ್ಣ ರಾಜಕಾರಣದ ಮೇಲೆ ಆಸಕ್ತಿ ಇದೆಯೋ ಅಥವಾ ಇಲ್ವೋ? ಯಾಕಂದರೆ ಇಷ್ಟೊತ್ತು ಮಾತಾಡೋದು ನೋಡಿದ್ರೆ ರಾಜಕಾರಣ ಅನ್ನೋದು ವ್ಯಾಪಾರೀಕರಣ ಆಗಿದೆ, ನಾನು ವ್ಯಾಪಾರಿ ಅಲ್ಲ, ವ್ಯಾಪಾರ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಈಗ ಒಂದು ಹೋಟೆಲ್ ಇಟ್ಟಾಗ, ಒಂದು ಹೋಟೆಲ್ ಉದ್ಯಮಿ ಮಾಡುವಾಗ ಅದಕ್ಕೆ ಬೇಕಾದಂಥ ಪರಿಕರಗಳೆಲ್ಲ ಫ್ರೀಯಾಗಿ ಯಾವುದೂ ಬರೋದಿಲ್ಲ, ತೊಗೊಂಡು ಮಾಡಲೇಬೇಕು. ಸೊ ಹಾಗಾಗಿ ರಾಜಕಾರಣಿ ಕಲಿಸ್ಕೊಟ್ಟಂಥ ಪಾಠ ಮತದಾರರು ಅದೇ ಹಾದಿಯಲ್ಲಿ ಇದ್ದಾರೆ. ಸೊ ನೀವು ಅದನ್ನು ಬದಲಾಯಿಸೋಕ್ಕೆ ಹೊರಟಿದ್ದೀರಿ, ಆದರೆ ಮತದಾರ ಬದಲಾಗ್ತಾ ಇಲ್ಲ. ಮತ್ತು ಬದಲಾವಣೆ ಯಾಕೆ ನನ್ನ ಕೇಳ್ತೀರಾ ನೀವು? ಹಾಗಾದ್ಮೇಲೆ ಪ್ರಜಾಕೀಯ ಮಾಡಿದ ಉದ್ದೇಶ ಏನು? ಇಲ್ಲ, ಇದನ್ನು ತಿಳಿಸೋದಕ್ಕಷ್ಟೇ. ಹಂಗೆ ಅನ್ಕೊಳ್ಳಿ, ನೀವು ಬದಲಾವಣೆ ಬೇಕು ಅಂತಿದ್ರಲ್ಲ, ನಾನು ಆ ಬದಲಾವಣೆ ನಿಮ್ಮ ಹತ್ರ ಬಯಸ್ತಾ ಇದ್ದೀನಿ, ನೀವು ನನ್ನ ಹತ್ರ ಬಯಸ್ತಾ ಇದ್ದೀರಲ್ವಾ, ಕರೆಕ್ಟ್ ಅಲ್ವಾ? ಹೌದು. ನಾನು ನಿಮ್ಮ ಹತ್ರ ಇದನ್ನು ಬಯಸ್ತಾ ಇದ್ದೀನಿ, ಈ ಬದಲಾವಣೆ ನಿಮ್ಮಲ್ಲಾಗ್ಲಪ್ಪ. ನಿಮಗೆ ಕರೆಕ್ಟ್ ಅನ್ಸರೆ 4 ಜನಕ್ಕೆ ಹೇಳಿ, ಒಂದು ವಿಡಿಯೋ ಮಾಡಿ, ದೊಡ್ಡ ಕಷ್ಟ ಅಲ್ಲ ಅದು. ಒಂದು ರೀಲ್ಸ್ ಮಾಡಿ, ಆ ರೀಲ್ಸ್ ಒಂದು 50 ಜನಕ್ಕೆ ಹೋಯ್ತು ಅನ್ಕೊಳ್ಳಿ, 50 ಜನ ರೀಲ್ಸ್ ಮಾಡ್ರು ಅನ್ಕೊಳ್ಳಿ, ಅದು 1000 ಜನಕ್ಕೆ ಹೋಗುತ್ತೆ. ಈ ವಿಚಾರನ ಹೇಳಿ ವ್ಯಾಪಾರೀಕರಣ ಆಗಿ ಬಿಡಬೇಡಿ. ನಿಮ್ಮ ಹಣ ಇರೋದಲ್ಲಿ, ನಿಮ್ಮ ದೇಶ ಇದು, ನಿಮ್ಮ ಭವಿಷ್ಯ, ಕರೆಕ್ಟೋ ಅಲ್ವೋ? ನಿಜ ಸರ್, ಸಿನಿಮಾದಲ್ಲಿ ಈ ರೀತಿಯ ರೀಲ್ಸು ಅಥವಾ ಡೈಲಾಗ್ಗಳು ಹೇಳಿದರೆ ಜನ ಈಸಿಯಾಗಿ ನೋಡಿ. ಮತ್ತೆ ನಾವೇ ನಿರಾಶರಾಗಿ, ಸರ್ ಸಿನಿಮಾಲಿ ಇವೆಲ್ಲ ಚೆನ್ನಾಗಿ ಅರ್ಥ ಆಗ ಸರ್, ನಿಜ ಜೀವನದಲ್ಲಿ ಅರ್ಥ, ನಾವೇ ನೆಗೆಟಿವ್ ಮಾತಾಡ್ಬಿಟ್ರೆ ನಾವು ಏನು ಮಾಡಕ್ಕೆ ಕೂತಿದ್ದೀವಿ ಇಲ್ಲಿ? ಆರ್ ವಿ ಸೆಂಡಿಂಗ್ ರಾಂಗ್ ಸಿಗ್ನಲ್, ಆರ್ ವಿ ಸೆಂಡಿಂಗ್ ದ ರೈಟ್ ಸಿಗ್ನಲ್? ನಾವು ಕರೆಕ್ಟಾಗಿರೋದು ಹೇಳಬೇಕಲ್ಲ, ಆಗುತ್ತೆ ಅನ್ನೋ ಭರವಸೆ ನಮಗೂ ಇರಬೇಕಲ್ವಾ? ನಾನೇ ಇಲ್ಲಿ ಕೂತ್ಕೊಂಡ್ರಿ ಆಗಲ್ಲ ಬಿಡ್ರಿ, ಜನ ಸರಿ ಇಲ್ಲ ಅಂದ್ಬಿಟ್ರೆ ನಾನು ಏನು ಮಾಡಕ್ಕೆ ಬಂದಿದ್ದೀನಿ ಇಲ್ಲ ಅವಾಗ? ಏನು ಮಾಡಕ್ಕೆ ಬಂದಿದ್ದೀನಿ ನಾನು ಅವಾಗ? ನಾನು ಸುಮ್ಮನೆ ನನ್ನ ಕೆಲಸ ನಾನು ನೋಡ್ಕೊಂಡು ಹೋಗಬೇಕು. ನಾನು ಮಾಡ್ತಿರೋದೇನೆಂದರೆ, ಇದನ್ನು ಸಾಧ್ಯವಾದಷ್ಟು ಹೇಳ್ತಾ ಇದ್ದೀನಿ, ಯುವಕರಿಗೆ ಹೇಳ್ತಾ ಇದ್ದೀನಿ, ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದ್ದೀನಿ, ನೀವು ಮನಸ್ಸು ಮಾಡ್ರೆ ಆಗುತ್ತಪ್ಪ, ನೀವು ಗೆಲ್ಬೇಕಿಲ್ಲಿ. ಬಹುಶಃ ಇಷ್ಟು ವರ್ಷ ಇದ್ದದ್ದು ಒಂದು ಜನ್ರೇಷನ್, ಈಗ ಜನ್ಜಿ ಇದೆ ನಿಮ್ಮ ಇದಕ್ಕೆ, ಈಗ ಅದು ಅದೇ ಮನಸ್ಸು ಮಾಡಿದ್ರೆ ಖಂಡಿತ ಅವ್ರು ಬದಲಾಯಿಸ್ಬಿಡ್ತಾರೆ. ಅದಕ್ಕೆ ಸಾಕ್ಷಿ ನೀವು ಅದನ್ನ ಕೊಡಿ, ಆ ಸಾಕ್ಷಿ ಕೊಡಿ, ವಿಜಯ್ ಅವ್ರದ್ದು. ಖಂಡಿತ ಅದು ಪ್ರೂವ್ ಆಗಿದೆ. ನೀವು ಮನಸ್ಸು ಮಾಡ್ರಿ ಏನ್ ಬೇಕಾದ್ರೂ ಮಾಡೋದನ್ನ ಪ್ರೂವ್ ಆಗಿದೆ. ಇದಾಗಬೇಡಿ, ನಿರುತ್ಸಾಹಿಗಳಾಗಬೇಡಿ, ಪಡಿ ಪ್ರಯತ್ನ. ನಾನು ಹೇಳಿದ್ದು ನೀವೆಲ್ಲ ಕೆಲಸ ಬಿಟ್ಟು ಮಾಡಿ ಅಂತಲೂ ಹೇಳ್ತಿಲ್ಲ. 5 ನಿಮಿಷ ಸಾಕು ಒಂದು ದಿನಕ್ಕೆ. ಒಂದು ರೀಲ್ ಮಾಡಿ, ಒಂದು ವಿಡಿಯೋ ಮಾಡಿ, ಒಂದೇ ಒಂದು ಚಿಕ್ಕದ ಡೈಲಾಗ್ ಹೇಳಿ, ಫುಲ್ಲು ಹೇಳಕ್ ಹೋಗ್ಬೇಡಿ. ಚಿಕ್ಕದಾಗಿ, ಹೌದು ನಮಗೆ ಪ್ರಚಾರ ನಾವು ಇನ್ನು ತಿರಸ್ಕರಿಸ್ತೀವಿ, ನಮಗೆ ಪ್ರಚಾರ ಬೇಕಾಗಿಲ್ಲ, ಬರೀ ವಿಚಾರ ಹೇಳು. ನಾನೇ ಅಂತಾನೆ ಅಲ್ಲ, ಯಾರೇ ಇನ್ನೊಬ್ರು ಬರಲಿ ಅವ್ರಿಗೂ ಹೇಳಿ, ನೀವು ಸರ್ ಖರ್ಚು ಮಾಡಬೇಡಿ ಸರ್, ನೀವು ಆ ಥರ ಖರ್ಚು ಮಾಡೋಂಗಿದ್ರೆ ನೀವು ಸೋಷಿಯಲ್ ಸರ್ವಿಸ್ ಮಾಡಿ ಸರ್, ಎಲೆಕ್ಷನ್ ವೋಟ್ ಕೇಳಕ್ಕೆ ಇದೆಲ್ಲ ಮಾಡಬೇಡಿ ನೀವು. ಓಕೆ, ನಂಗೆ ದುಡ್ಡು ಕೊಡಬೇಡಿ, ನಂಗೆ ದುಡ್ಡು ಕೊಟ್ಟು ವೋಟ್ ಕೇಳಬೇಡಿ ನೀವು. ನನಗೆ ಹೇಳಿ ನೀವು ಹೆಂಗೆ ಕೆಲಸ ಮಾಡ್ತೀರಾ, ಆ ಕೆಲಸ ಮಾಡೋಕ್ಕೆ ರೆಡಿನಾ ನೀವು? ನಿಮ್ಗೆ ಈ ಥರ ಆಗುತ್ತಾ? ನಾನು ಕೆಲಸ ಕೊಡ್ತೀನಿ ನಿಮಗೆ ಅಂತೇಳಿ ಆ ಬದಲಾವಣೆ ಜನಗಳಲ್ಲಿ ಬಂದ್ಬಿಟ್ರೆ ಈ ದೇಶನ ಯಾರು ಏನೂ ಮಾಡೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಅದ್ಭುತವಾಗಿ ಆಗ್ಬಿಡತ್ತಲ್ವಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.